ಕತೆಯ ಶುರುವಿನಲ್ಲಿ ನಾವು ಡ್ಯಾನಿ ಡಾಗ್ ಅನ್ನೋ ಒಬ್ಬ ಮನುಷ್ಯನನ್ನು ನೋಡ್ತೀವಿ. ಅವನ ಕತ್ತಿಗೆ ನಾಯಿಯ ತರ ಒಂದು ಪಟ್ಟಿ ಕಟ್ಟಿರುತ್ತಾರೆ. ಡ್ಯಾನಿ ಒಬ್ಬ ಮನುಷ್ಯ, ಆದ್ರೆ ಅವನನ್ನ ಒಂದು ನಾಯಿಯ ತರ ಇಟ್ಟುಕೊಂಡಿರ್ತಾರೆ. ಡ್ಯಾನಿಗೆ ಚಿಕ್ಕಂದಿನಿಂದಲೇ ಮನುಷ್ಯರನ್ನ ಕೊಲ್ಲೋಕೆ ಟ್ರೈನಿಂಗ್ ಕೊಟ್ಟಿರುತ್ತಾರೆ. ಅವನ ಕತ್ತಿನಿಂದ ಪಟ್ಟಿ ತೆಗೆದ ತಕ್ಷಣ ಅವನು ತುಂಬಾ ವೈಲೆಂಟ್ ಆಗ್ತಾನೆ ಮತ್ತು ಅವನು ಒಂದು ಮೆಷಿನ್ ತರ ಜನರನ್ನ ಹೊಡೆಯೋಕೆ ಶುರು ಮಾಡ್ತಾನೆ. ಅವನ ಮಾಲೀಕ ನಿಲ್ಲಿಸು ಅಂತ ಹೇಳೋವರೆಗೂ ಡ್ಯಾನಿ ಎಲ್ಲರನ್ನೂ ಹೊಡಿತಾನೆ. ಪಟ್ಟಿ ತೆಗೆದ ತಕ್ಷಣ ಅವನು ತನ್ನ ಮೇಲೆ ಕಂಟ್ರೋಲ್ ಕಳೆದುಕೊಡುತ್ತಾನೆ ಮತ್ತು ಒಂದು ಕ್ರೂರ ಪ್ರಾಣಿಯ ತರ ತನ್ನ ಮಾಲೀಕ ಬಿಟ್ಟು ಎದುರಿಗೆ ಬಂದ ಯಾರನ್ನಾದ್ರೂ ಅವನು ಸಾಯಿಸಿಬಿಡುತ್ತಾನೆ. ಆದ್ರೆ ಅವನ ಮಾಲೀಕ ಅವನ ಕತ್ತಿಗೆ ಪಟ್ಟಿ ಹಾಕಿದ ತಕ್ಷಣ ಅವನು ಸಂಪೂರ್ಣ ಶಾಂತವಾಗುತ್ತಾನೆ ಮತ್ತು ಡ್ಯಾನಿ ಕತ್ತಿನಲ್ಲಿ ಪಟ್ಟಿ ಇರೋ ತನಕ ಅವನು ಯಾರಿಗೂ ಯಾವ ನೋವುಂಟು ಮಾಡುವುದಿಲ್ಲ. ಫೈಟ್ನ ಸಮಯದಲ್ಲಿ ಡ್ಯಾನಿಗೂ ಸಾಕಷ್ಟು ಆಳವಾದ ಗಾಯಗಳು ಆಗ್ತವೆ. ಆದ್ರೆ ಡ್ಯಾನಿಯ ಮಾಲೀಕ ಅವನನ್ನ ಯಾವ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾನೆ ಅಂದ್ರೆ ಅವನಿಗೆ ನೋವು ಅನ್ನೋದೇ ಫೀಲ್ ಆಗಲ್ಲ. ನಿಜ ಹೇಳ್ತಾ ಹೋದ್ರೆ ಡ್ಯಾನಿಯ ಮಾಲೀಕನ ಹೆಸರು ವಿಕ್ಟರ್. ಅವನು ಜನರಿಗೆ ಲೋನ್ ಕೊಡ್ತಾನೆ ಮತ್ತು ಟೈಮ್ ಮೀರಿದ ಮೇಲೆ ವಿಕ್ಟರ್ಗೆ ಅವನ ಹಣ ವಾಪಸ್ ಸಿಗದಿದ್ದಾಗ ವಿಕ್ಟರ್ ಡ್ಯಾನಿಯ ಪಟ್ಟಿ ಬಿಚ್ಚಿಬಿಡ್ತಾನೆ ಮತ್ತು ಡ್ಯಾನಿ ಆ ಎಲ್ಲ ಜನರನ್ನ ಚೆನ್ನಾಗಿ ತಳಿಸ್ತಾನೆ. ಆನಂತರ ವಿಕ್ಟರ್ ಆ ಮನುಷ್ಯನ ಹತ್ತಿರ ಬಂದು ತನ್ನ ಹಣ ವಾಪಸ್ ತಗೊಂಡು ಅವನಿಗೆ ಹೇಳ್ತಾನೆ, ಮುಂದಿನ ಸಲ ಟೈಮ್ಗೆ ಹಣ ವಾಪಸ್ ಕೊಟ್ಟಿಲ್ಲಾಂದ್ರೆ ಡ್ಯಾನಿಯನ್ನ ನಾನು ನಿಲ್ಲಿಸಲ್ಲ ಅಂತ. ಆನಂತರ ವಿಕ್ಟರ್ ಡ್ಯಾನಿಯನ್ನ ಇನ್ನೂ ಕೆಲವು ಜನರ ಹತ್ತಿರ ಕರ್ಕೊಂಡ್ ಹೋಗ್ತಾನೆ. ಅವರಿಂದ ವಿಕ್ಟರ್ಗೆ ಹಣ ವಸೂಲಿ ಮಾಡ್ಬೇಕಿತ್ತು. ಆ ಜನರು ವಿಕ್ಟರ್ಗೆ ಹಣ ಕೊಡಲು ನಿರಾಕರಿಸಿದಾಗ ವಿಕ್ಟರ್ ಡ್ಯಾನಿಯ ಕತ್ತಿನಿಂದ ಪಟ್ಟಿ ತೆಗೆದು ಬಿಡುತ್ತಾನೆ ಮತ್ತು ಇಲ್ಲಿಯೂ ಡ್ಯಾನಿ ಸಂಪೂರ್ಣ ಹುಚ್ಚನಾಗಿ ಆ ಜನರನ್ನ ಹೊಡಿತಾನೆ ಮತ್ತು ವಿಕ್ಟರ್ಗೆ ಅವನ ಹಣ ವಾಪಸ್ ಕೊಡಿಸ್ತಾನೆ. ಆದ್ರೆ ಡ್ಯಾನಿ ವಿಕ್ಟರ್ನ ಇಷ್ಟು ಕಷ್ಟದ ಕೆಲ್ಸ ಸುಲಭ ಮಾಡಿ ಕೊಟ್ಟರೂ ಕೂಡ ವಿಕ್ಟರ್ ಡ್ಯಾನಿಗೆ ಯಾವ ರೆಸ್ಪೆಕ್ಟ್ ಕೂಡ ಕೊಡಲ್ಲ. ಅವನು ಡ್ಯಾನಿಯನ್ನ ನಾಯಿಯ ತರ ಇಟ್ಕೊಂಡು ಯಾವಾಗಲೂ ಡ್ಯಾನಿಯನ್ನ ನಾಯಿ ಅನ್ಕೊಂಡು ಬೈತಾ ಇರ್ತಾನೆ. ಅಷ್ಟೇ ಅಲ್ಲ, ಡ್ಯಾನಿಗೆ ಮಲ್ಕೊಳ್ಳೋಕೆ ರೂಮ್ ಇಲ್ಲ. ಬದಲಿಗೆ ಅವನನ್ನ ನಾಯಿಯ ತರ ಒಂದು ಪಂಜರದಲ್ಲಿ ಬಂದಿ ಮಾಡಲಾಗ್ತದೆ. ಒಂದು ದಿನ ಫೈಟ್ ಮಾಡ್ಕೊಂಡು ಡ್ಯಾನಿ ವಾಪಸ್ ಬಂದಾಗ ವಿಕ್ಟರ್ನ ಒಬ್ಬ ಆಳು ನೋಡ್ತಾನೆ ಡ್ಯಾನಿಯ ತಲೆಯಿಂದ ತುಂಬಾ ರಕ್ತ ಹರಿತಾ ಇದೆ ಅಂತ. ಆಗ ಆ ಮನುಷ್ಯ ತನ್ನ ಬಾಸ್ಗೆ ಹೇಳ್ತಾನೆ ಡ್ಯಾನಿಗೆ ಗಾಯ ಆಗಿದೆ ಅಂತ. ಆದ್ರೆ ವಿಕ್ಟರ್ ಡ್ಯಾನಿಯ ಗಾಯಗಳಿಗೆ ಮದ್ದು ಹಚ್ಚೋದ್ರ ಮೊದ್ಲು ಹೇಳ್ತಾನೆ, ಇದಕ್ಕೆ ಬ್ಯಾಂಡೇಜ್ ಕೊಡಿ, ಇದು ತಾನೇ ತನ್ನ ತಲೆಗೆ ಬ್ಯಾಂಡೇಜ್ ಹಾಕೊಳ್ಳುತ್ತೆ ಅಂತ. ಆದ್ರೆ ಡ್ಯಾನಿಯ ಮೈಂಡ್ ಮಕ್ಕಳ ತರ ಇದೆ ಮತ್ತು ಆ ಪಾಪ ಮನುಷ್ಯನಿಗೆ ಬ್ಯಾಂಡೇಜ್ ಅನ್ನು ಯಾವ ರೀತಿ ಹಾಕೊಳ್ಳಬೇಕು ಅಂತ ಗೊತ್ತೇ ಇಲ್ಲ. ಯಾಕಂದ್ರೆ ಅವನು ಹೊರಗಿನ ದುನಿಯಾನೇ ನೋಡಿಲ್ಲ ಮತ್ತು ಅವನ ಚಿಕ್ಕಂದಿನಿಂದ ಇಲ್ಲಿಯವರೆಗಿನ ಜೀವನ ಈ ಪಂಜರದಲ್ಲಿಯೇ ಕಳೆದಿದೆ. ಇಲ್ಲಿ ಅವನು ಸಂಪೂರ್ಣ ಒಂಟಿಯಾಗಿ ಇರ್ತಾನೆ. ಅವನ ಜೊತೆ ಮಾತಾಡ್ಲಿಕ್ಕೆ ಯಾರೂ ಇರಲ್ಲ. ರಾತ್ರಿ ಡ್ಯಾನಿಗೆ ತನ್ನ ಪಂಜರದಲ್ಲಿ ಒಂದು ಬುಕ್ ಸಿಗ್ತದೆ. ಅದರಲ್ಲಿ ABCD ಬರೆದಿರ್ತದೆ. ಅವನು ಒಂದೊಂದು ಪೇಜ್ ತಿರುವಿ ಅದರಲ್ಲಿನ ಡ್ರಾಯಿಂಗ್ ನೋಡ್ಲಿಕ್ಕೆ ಶುರು ಮಾಡ್ತಾನೆ ಮತ್ತು ಆಗ ಅವನಿಗೆ ಒಂದು ಪೇಜಿನಲ್ಲಿ ಪಿಯಾನೋ ಡ್ರಾಯಿಂಗ್ ಕಾಣಿಸ್ತದೆ. ಪಿಯಾನೋ ನೋಡಿ ಅವನು ಆ ಡ್ರಾಯಿಂಗ್ ಮೇಲೆ ಕೈ ಆಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಪಿಯಾನೋ ಜೊತೆ ಯಾವುದು ಹಳೆಯ ಕನೆಕ್ಷನ್ ಇರುತ್ತೆ. ಆಗ ವಿಕ್ಟರ್ ಒಬ್ಬ ಹುಡುಗಿಯನ್ನ ಕರ್ಕೊಂಡು ಬರ್ತಾನೆ ಮತ್ತು ವಿಕ್ಟರ್ ಆ ಹುಡುಗಿ ಜೊತೆ ಇಂಟಿಮೇಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಆ ಹುಡುಗಿ ಕೆಳಗಿನ ಪಂಜರದಲ್ಲಿ ಡ್ಯಾನಿಯನ್ನ ನೋಡ್ಬಿಡ್ತಾಳೆ. ಡ್ಯಾನಿಯನ್ನ ನೋಡಿ ಆ ಹುಡುಗಿ ಕಿರಿಚಿಕೊಂಡು ಅಲ್ಲಿಂದ ಹೋಗ್ಬಿಡುತ್ತಾಳೆ. ಈ ರೀತಿ ವಿಕ್ಟರ್ನ ಹಣ ಮತ್ತು ರಾತ್ರಿ ಎರಡೂ ಹಾಳಾಗುತ್ತದೆ ಮತ್ತು ಅವನು ಸಿಟ್ಟಿನಲ್ಲಿ ಡ್ಯಾನಿಯನ್ನ ಬಲಿಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಈಗ ಡ್ಯಾನಿ ಮೇಲೆ ವಿಕ್ಟರ್ನ ಮಾತುಗಳ ಹೆಚ್ಚು ಇಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಅವನಿಗೆ ಒಳ್ಳೆಯದು ಕೆಟ್ಟದ್ದು ಅಂತ ಏನೂ ಫೀಲ್ ಆಗ್ತಿರಲಿಲ್ಲ. ಮರುದಿನ ವಿಕ್ಟರ್ ಡ್ಯಾನಿಯನ್ನ ಮತ್ತೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಬಾರಿ ಅವನು ಒಬ್ಬ ಬಾಕ್ಸಿಂಗ್ ಓನರ್ನಿಂದ ಹಣ ವಸೂಲಿ ಮಾಡ್ಬೇಕಿತ್ತು. ಬಾಕ್ಸಿಂಗ್ ಕ್ಲಬ್ನ ಓನರ್ ವಿಕ್ಟರ್ ಎದುರು ತುಂಬಾ ದೊಡ್ಡ ಪೇಲ್ವಾನನ್ನ ತರ್ತಾನೆ. ಓನರ್ಗೆ ಅನ್ನಿಸ್ತು ಈ ಪೇಲ್ವಾನನ್ನ ನೋಡಿ ವಿಕ್ಟರ್ ಹೆದ್ರಿ ಹೋಗ್ಬಿಡತಾನೆ ಅಂತ. ಆದ್ರೆ ಡ್ಯಾನಿ ಬಾಕ್ಸಿಂಗ್ ಕ್ಲಬ್ನ ಓನರ್ನ ಕೆಲವು ಆಳುಗಳನ್ನ ಎತ್ತಿ ಬಿಸಾಡಿದ್ದನ್ನ ನೋಡಿ ಆ ಪೇಲ್ವಾನ ಕೂಡ ಹಿಂದೆ ಸರಿದ ಮತ್ತು ಡ್ಯಾನಿ ಜೊತೆ ಫೈಟ್ ಮಾಡೋದನ್ನ ನಿರಾಕರಿಸಿದ. ಆ ಪೇಲ್ವಾನ ಬಾಕ್ಸಿಂಗ್ ಕ್ಲಬ್ನ ಓನರ್ಗೆ ಹೇಳ್ತಾನೆ, ಬಾಸ್ ಇವನಿಗೆ ಹಣ ಕೊಡ್ಬಿಡಿ, ಇಲ್ಲದಿದ್ರೆ ಡ್ಯಾನಿ ನಮ್ಮೆಲ್ಲರನ್ನ ತುಂಬಾ ಹೊಡಿತಾನೆ ಅಂತ. ಆನಂತರ ವಿಕ್ಟರ್ ಡ್ಯಾನಿಯನ್ನ ಕರ್ಕೊಂಡು ಒಬ್ಬ ತುಂಬಾ ದೊಡ್ಡ ಮನುಷ್ಯನ ಹತ್ತಿರ ಹೋಗ್ತಾನೆ. ಅವನಿಂದಲೂ ವಿಕ್ಟರ್ಗೆ ಹಣ ತಗೊಳ್ಳಬೇಕಿತ್ತು. ಈ ಮನುಷ್ಯ ತುಂಬಾ ದೊಡ್ಡ ಡ್ರಗ್ಸ್ ಸ್ಮಗ್ಲರ್ ಆಗಿದ್ದ. ಅದಕ್ಕೆ ವಿಕ್ಟರ್ ತುಂಬಾ ಶಾಂತವಾಗಿ ಆ ಮನುಷ್ಯನ ಹತ್ತಿರ ಹಣ ಕೇಳ್ತಾನೆ. ಆ ಮನುಷ್ಯ ತುಂಬಾ ಚಾಲಾಕಿಯಾಗಿದ್ದ ಮತ್ತು ಅವನಿಗೆ ಗೊತ್ತಿತ್ತು ಡ್ಯಾನಿಯ ಪಟ್ಟಿ ತೆಗೆದ್ರೆ ಅವನು ನಮ್ಮನ್ನ ಜೀವ ಸಮೇತ ಬಿಡಲ್ಲ ಅಂತ. ಅದಕ್ಕೆ ಆ ಮನುಷ್ಯ ಡ್ಯಾನಿಯ ಪಟ್ಟಿ ಬಿಚ್ಚೋ ಮುನ್ನ ವಿಕ್ಟರ್ನ ಹಿಡಿದು ಬಿಡ್ತಾನೆ ಮತ್ತು ಚೆನ್ನಾಗಿ ವಿಕ್ಟರ್ನ ಥಳಿಸ್ಲಿಕ್ಕೆ ಶುರು ಮಾಡ್ತಾನೆ. ಇದೆಲ್ಲ ಡ್ಯಾನಿಯ ಕಣ್ಣೆದುರೇ ನಡೀತಾ ಇರ್ತದೆ. ಆದ್ರೆ ಡ್ಯಾನಿ ಏನೂ ಮಾಡಲ್ಲ, ಯಾಕಂದ್ರೆ ಅವನ ಕತ್ತಿಂದ ಪಟ್ಟಿ ತೆಗೆದಿರಲಿಲ್ಲ. ಇಲ್ಲಿ ಆ ಮನುಷ್ಯ ತನ್ನ ಆಳುಗಳಿಗೆ ಹೇಳ್ತಾನೆ, ಮೊದಲು ವಿಕ್ಟರ್ನ ಸಾಯಿಸಿ ಮತ್ತು ನಂತರ ಡ್ಯಾನಿನ ಸಾಯಿಸಿ ಅಂತ ಹೇಳ್ಕೊಂಡು ಆ ಮನುಷ್ಯ ಅಲ್ಲಿಂದ ಹೋಗಿ ಇನ್ನೊಂದು ಪಾರ್ಟಿ ಜೊತೆ ಬಿಸಿನೆಸ್ ಡೀಲ್ ಮಾಡೋಕೆ ಶುರು ಮಾಡ್ತಾನೆ. ಅಲ್ಲೇ ವಿಕ್ಟರ್ ಹೇಗೋ ಮಾಡಿ ಆ ಜನರಿಂದ ತಪ್ಪಿಸ್ಕೊಂಡು ತಕ್ಷಣ ಹೋಗಿ ಡ್ಯಾನಿಯ ಕತ್ತಿಂದ ಪಟ್ಟಿ ತೆಗೆದು ಡ್ಯಾನಿಗೆ ಹೇಳ್ತಾನೆ,
ಇವರೆಲ್ಲರನ್ನ ಮುಗಿಸಿಬಿಡು ಅಂತ ಪಟ್ಟಿ ತೆಗೆದ ತಕ್ಷಣ ಡ್ಯಾನಿ ಆ ಜನರ ಮೇಲೆ ಮುಗಿಬಿಡ್ತಾನೆ ಮತ್ತು ಆ ಗೂಂಡಾಗಳನ್ನ ಚೆನ್ನಾಗಿ ಥಳಿಸ್ತಾನೆ. ಇಲ್ಲಿ ಇನ್ನಷ್ಟು ಗೂಂಡಾಗಳು ಬರ್ತಾರೆ, ಆದ್ರೆ ಡ್ಯಾನಿ ಅವರನ್ನು ಬಡಿದ್ ಹಾಕ್ತಾನೆ. ಆನಂತರ ವಿಕ್ಟರ್ ಡ್ಯಾನಿಯನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಆ ಮನುಷ್ಯ ಬಿಸ್ನೆಸ್ ಡೀಲ್ ಮಾಡ್ತಾ ಇದ್ದ. ಅಲ್ಲಿ ಹೋಗಿ ಡ್ಯಾನಿ ಆ ಮನುಷ್ಯನ್ನ ಹಿಡ್ದು ಎತ್ತಿ ಬಿಸಾಡ್ತಾನೆ. ಈಗ ಆ ಮನುಷ್ಯನ ಎಲ್ಲ ಬಿಲ್ಡಪ್ ಇಂದ್ ಹೋಗ್ತದೆ ಮತ್ತು ಆ ಮನುಷ್ಯ ವಿಕ್ಟರ್ಗೆ ಹೇಳ್ತಾನೆ, ನಿನಗೆ ಏನು ಬೇಕೋ ತಗೊಂಡ್ ಹೋಗು, ಡ್ಯಾನಿಯಿಂದ ನನ್ನ ಜೀವ ಉಳಿಸಿಬಿಡು ಅಂತ. ವಿಕ್ಟರ್ಗೆ ಗೊತ್ತಿತ್ತು ಈ ಮನುಷ್ಯ ಡೈಮಂಡ್ ಮತ್ತು ಚಿನ್ನದ ಸ್ಮಗ್ಲರ್ ಅಂತ. ಅದಕ್ಕೆ ಅವನು ನೇರ ಹೋಗಿ ಆ ಮನುಷ್ಯನ ಬ್ಯಾಗ್ನಿಂದ ಎಲ್ಲ ಚಿನ್ನ ಮತ್ತು ಡೈಮಂಡ್ ತೆಗೆದುಕೊಂಡು ಬಿಡುತ್ತಾನೆ. ಇಲ್ಲಿ ನಾವು ಟಾಮ್ ಅನ್ನೋ ಒಬ್ಬ ಮನುಷ್ಯನನ್ನ ನೋಡ್ತೀವಿ. ಅವನು ಇಲಿಗಲ್ ಫೈಟ್ಸ್ ಆಯೋಜಿಸ್ತಾ ಇದ್ದ ಮತ್ತು ಅವನು ಡ್ಯಾನಿಯ ಫೈಟಿಂಗ್ ಸ್ಕಿಲ್ಸ್ ನೋಡಿ ತುಂಬಾ ಇಂಟ್ರೆಸ್ಟ್ ಆಗ್ಬಿಟ್ಟಿದ್ದ. ಇದೇ ಸಮಯದಲ್ಲಿ ವಿಕ್ಟರ್ಗೆ ಆ ಮನುಷ್ಯನಿಂದ ಹಣದ ಬದ್ಲಿಗೆ ಚಿನ್ನ ಮತ್ತು ಡೈಮಂಡ್ ಸಿಕ್ಕಿತ್ತು. ಆದ್ರೆ ಆಮೇಲೂ ಅವನು ಡ್ಯಾನಿ ಮೇಲೆ ತುಂಬಾ ಸಿಟ್ಟಾಗಿದ್ದ. ಯಾಕಂದ್ರೆ ಒಳಗಡೆ ವಿಕ್ಟರ್ ಗೂಂಡಾಗಳಿಂದ ಏಟು ತಿಂತಾ ಇರುವಾಗ ಡ್ಯಾನಿ ಏನು ಮಾಡ್ದೇ ನೋಡ್ತಾ ಇದ್ದ. ಅದಕ್ಕೆ ವಿಕ್ಟರ್ನ ಆಳುಗಳು ಡ್ಯಾನಿಗೆ ಒದ್ದು ಕಾರಿನಲ್ಲಿ ಕೂರಿಸ್ಕೊಂಡು ನೇರ ತಮ್ಮ ಅಡ್ಡಾಗೆ ಹೋಗ್ತಾರೆ ಮತ್ತು ಅಲ್ಲಿ ವಿಕ್ಟರ್ ತನ್ನ ಆಳುಗಳಿಗೆ ಹೇಳ್ತಾನೆ, ಇವನ ಮುಂದೆ ಆ ಜನ ನನ್ನ ಥಳಿಸ್ತಾ ಇದ್ರು, ಆದ್ರೆ ಇವನು ಅಲ್ಲಿ ನಿಂತ್ಕೊಂಡು ನನ್ನ ಪೆಟ್ಟು ತಿನ್ನೋದನ್ನ ನೋಡ್ತಾ ಇದ್ದ ಅಂತ. ವಿಕ್ಟರ್ ಡ್ಯಾನಿಗೆ ಹೇಳ್ತಾನೆ, ನೀನು ಯಾವತ್ತೂ ಸರಿ ಆಗಲ್ಲ ಮತ್ತು ಪ್ರಾಣಿಯಾಗಿಯೇ ಇರ್ತೀಯ ಅಂತ. ಪಾಪ ಡ್ಯಾನಿ ಸುಮ್ಮನೆ ವಿಕ್ಟರ್ನ ಮಾತುಗಳನ್ನ ಕೇಳ್ತಾ ಇದ್ದ. ಈ ರೀತಿ ದಿನಗಳು ಕಳೆತಾ ಹೋಗ್ತವೆ ಮತ್ತು ವಿಕ್ಟರ್ ಶಿಕ್ಷೆಯ ರೀತಿ ಕೆಲವು ದಿನ ಡ್ಯಾನಿಗೆ ಊಟ ಮತ್ತು ನೀರನ್ನ ನಿಲ್ಲಿಸ್ಬಿಡ್ತಾನೆ. ಡ್ಯಾನಿ ಪಾಪ ಹಸಿದು ಬಾಯಾರಿ ಪಂಜರದಲ್ಲಿ ಬಂದಿ ಆಗಿರ್ತಾನೆ. ಕೆಲವು ದಿನಗಳ ನಂತರ ವಿಕ್ಟರ್ ಡ್ಯಾನಿಯನ್ನ ಪಂಜರದಿಂದ ಹೊರ ತೆಗಿತಾನೆ. ಯಾಕಂದ್ರೆ ಇವತ್ತು ವಿಕ್ಟರ್ ಒಬ್ಬ ಮನುಷ್ಯನಿಂದ ಹಣ ವಸೂಲಿ ಮಾಡ್ಬೇಕಿತ್ತು. ಆದ್ರೆ ವಿಕ್ಟರ್ಗೆ ಈಗ ಭಯ ಆಗ್ತಿತ್ತು, ಡ್ಯಾನಿ ಮತ್ತೆ ಯಾವ್ದಾದ್ರೂ ತಪ್ಪು ಮಾಡ್ತಾನೇನೋ ಅಂತ. ಅದಕ್ಕೆ ವಿಕ್ಟರ್ ಡ್ಯಾನಿಯನ್ನ ಮೊದ್ಲು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಮತ್ತು ಅಲ್ಲಿ ಹೋಗಿ ಡ್ಯಾನಿಗೆ ಸಮಜಾಯಿಸ್ತಾನೆ, ನಾನು ಮೊದಲು ಒಳಗೆ ಹೋಗ್ತೀನಿ ಮತ್ತು ಆ ಜನರ ಹತ್ತಿರ ನನ್ನ ಹಣ ವಾಪಸ್ ಕೇಳ್ತೀನಿ. ಅವರು ನನ್ನ ಹಣ ಕೊಡ್ದಿದ್ರೆ ನಾನು ರಿಮೋಟ್ ಬಟನ್ ಪ್ರೆಸ್ ಮಾಡ್ತೀನಿ. ಆ ಸಮಯದಲ್ಲಿ ಈ ಕೆಂಪು ಬಲ್ಬ್ ಆನ್ ಆಗುತ್ತೆ ಮತ್ತು ಬಲ್ಬ್ ಆನ್ ಆದ ತಕ್ಷಣ ನೀನು ನೇರ ಒಳಗೆ ಬಂದು ಆ ಜನರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ. ಮತ್ತು ಈ ಎಲ್ಲ ಮಾತುಗಳನ್ನ ವಿಕ್ಟರ್ ಪದೇ ಪದೇ ಡ್ಯಾನಿ ಮುಂದೆ ರಿಪೀಟ್ ಮಾಡ್ತಾನೆ. ಡ್ಯಾನಿಯ ತಲೆಯಲ್ಲಿ ಇದು ಸೇವ್ ಆಗಾಲಿ ಅಂತ. ಆನಂತರ ವಿಕ್ಟರ್ ತನ್ನ ಆಳುಗಳ ಜೊತೆ ಒಳಗೆ ಹೋಗ್ತಾನೆ ಮತ್ತು ಡ್ಯಾನಿ ನೇರ ನಿಂತ್ಕೊಂಡು ಆ ಕೆಂಪು ಬಲ್ಬ್ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಕಾಯ್ತಾ ಕಾಯ್ತಾ ಅವನಿಗೆ ತುಂಬಾ ಹೊತ್ತಾಗಿತ್ತು, ಆದ್ರೆ ಆ ಕೆಂಪು ಬಲ್ಬ್ ಉರಿಯೋ ಹೆಸ್ರೇ ಇಲ್ಲ. ಇದರ ಮಧ್ಯ ಡ್ಯಾನಿಯ ಕಣ್ಣು ಅಲ್ಲಿ ಇಟ್ಟಿದ್ದ ಒಂದು ಹಾಳಾದ ಪಿಯಾನೋ ಮೇಲೆ ಬೀಳ್ತದೆ ಮತ್ತು ಡ್ಯಾನಿ ಕೆಲವು ದಿನಗಳ ಮೊದಲು ಬುಕ್ನಲ್ಲಿ ಪಿಯಾನೋ ದ ಡ್ರಾಯಿಂಗ್ ನೋಡಿದ್ದ. ಅದಕ್ಕೆ ಅವನು ನೇರ ಪಿಯಾನೋ ಹತ್ತಿರ ಹೋಗ್ತಾನೆ ಮತ್ತು ಪಿಯಾನೋ ಮುಟ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಹಿಂದಿನಿಂದ ಒಬ್ಬ ಮನುಷ್ಯ ಬರ್ತಾನೆ. ಅವನ ಹೆಸರು ಸ್ಯಾಮ್. ಸ್ಯಾಮ್ ಕುರುಡ ಮನುಷ್ಯ ಮತ್ತು ಅವನು ಒಬ್ಬ ಪಿಯಾನೋ ಟೀಚರ್. ಜೊತೆಗೆ ಸ್ಯಾಮ್ ಹಾಳಾದ ಪಿಯಾನೋ ರಿಪೇರಿ ಮಾಡೋ ಕೆಲ್ಸ ಕೂಡ ಮಾಡ್ತಾನೆ ಮತ್ತು ಸ್ಯಾಮ್ ಇಲ್ಲಿ ಅದೇ ಪಿಯಾನೋ ರಿಪೇರಿ ಮಾಡ್ಲಿಕ್ಕೆ ಬಂದಿದ್ದ. ಸ್ಯಾಮ್ ಡ್ಯಾನಿಯನ್ನ ತನ್ನ ಹತ್ತಿರ ಕರಿತಾನೆ ಮತ್ತು ಡ್ಯಾನಿಯ ಹೆಸರು ಕೇಳ್ತಾನೆ. ಆದ್ರೆ ಡ್ಯಾನಿ ಏನೂ ಉತ್ತರ ಕೊಡಲ್ಲ. ಸ್ಯಾಮ್ ಡ್ಯಾನಿಗೆ ಹೇಳ್ತಾನೆ, ನಾನು ಒಬ್ಬ ಪಿಯಾನೋ ಟೀಚರ್ ಮತ್ತು ನಾನು ಇಲ್ಲಿ ಈ ಪಿಯಾನೋ ರಿಪೇರಿ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ. ಆದ್ರೆ ಇಲ್ಲಿ ನನಗೆ ನಿನ್ನ ಹೆಲ್ಪ್ ಬೇಕಾಗ್ತದೆ. ಸ್ಯಾಮ್ ಡ್ಯಾನಿಗೆ ಹೇಳ್ತಾನೆ, ನಾನು ಪಿಯಾನೋ ದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀನಿ. ನಾನು ಬಟನ್ ಒತ್ತಲು ಹೇಳಿದಾಗ ನೀನು ಪಿಯಾನೋ ಬಟನ್ ಒತ್ತು ಅಂತ. ಈ ರೀತಿ ಡ್ಯಾನಿ ಪಿಯಾನೋ ಬಾರಿಸ್ತಾನೆ ಮತ್ತು ಹಿಂದಿನಿಂದ ಸ್ಯಾಮ್ ಪಿಯಾನೋ ದ ಸ್ವರ ಸರಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಪಿಯಾನೋ ಬಾರಿಸ್ತಾ ಡ್ಯಾನಿಗೆ ತುಂಬಾ ಮಜಾ ಬರ್ತಾ ಇತ್ತು ಮತ್ತು ಆ ಖುಷಿಯಲ್ಲಿ ಅವನ ಗಮನ ಕೆಂಪು ಬಲ್ಬ್ ಕಡೆಯಿಂದ ಹೋಗ್ಬಿಡುತ್ತದೆ. ಇದರ ಮಧ್ಯ ಸ್ಯಾಮ್ ಡ್ಯಾನಿಗೆ ಹೇಳ್ತಾನೆ, ನನ್ನ ಕಿವಿಯಲ್ಲಿ ಟಿಕ್ ಟಿಕ್ ಶಬ್ದ ಕೇಳಿಸ್ತಾ ಇದೆ, ನಿನಗೂ ಆ ಶಬ್ದ ಕೇಳಿಸ್ತಾ ಇದೆಯೇ? ಇದನ್ನ ಕೇಳಿ ಡ್ಯಾನಿ ತಕ್ಷಣ ಆ ಬಲ್ಬ್ ಕಡೆ ತನ್ನ ಕಣ್ಣು ಹಾಯಿಸ್ತಾನೆ ಮತ್ತು ನೋಡ್ತಾನೆ ಆ ಕೆಂಪು ಬಲ್ಬ್ ಆನ್ ಆಗ್ತಾ ಇದೆ ಅಂತ. ಇದನ್ನ ನೋಡಿ ಡ್ಯಾನಿ ಬೇಗ ಬೇಗ ನೇರ ವಿಕ್ಟರ್ ಹತ್ತಿರ ಹೋಗ್ತಾನೆ. ಆದ್ರೆ ಈಗ ತುಂಬಾ ತಡ ಆಗಿಬಿಟ್ಟಿತ್ತು. ಗೂಂಡಾಗಳು ವಿಕ್ಟರ್ನ ಥಳಿಸಿ ಅವನ ಸಿಚುವೇಶನ್ ಖರಾಬ್ ಮಾಡಿಬಿಟ್ಟಿದ್ರು. ವಿಕ್ಟರ್ ಈಗ ಡ್ಯಾನಿ ಮೇಲೆ ತುಂಬಾ ಹೆಚ್ಚು ಸಿಟ್ಟಾಗ್ತಾನೆ. ಯಾಕಂದ್ರೆ ಅವನು ಕಳೆದ ಅರ್ಧ ಗಂಟೆಯಿಂದ ಕೆಂಪು ಬಲ್ಬ್ ಉರಿಸ್ತಾ ಇದ್ದ. ಈಗ ಡ್ಯಾನಿಗೆ ಶಿಕ್ಷೆ ಕೊಡೋಕ್ಕಾಗಿ ವಿಕ್ಟರ್ ಅವನನ್ನ ತನ್ನ ಅಡ್ಡೆಗೆ ಕರ್ಕೊಂಡು ಬಂದು ಡ್ಯಾನಿಯನ್ನ ಪಂಜರದಲ್ಲಿ ಹಾಕಿ ವಿಕ್ಟರ್ ಯೋಚನೆ ಮಾಡ್ತಾನೆ ಡ್ಯಾನಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ. ಆಗ ವಿಕ್ಟರ್ನ ಗ್ಯಾಂಗ್ ಮೆಂಬರ್ ವಿಕ್ಟರ್ ಹತ್ತಿರ ಬಂದು ಅವನಿಗೆ ಹೇಳ್ತಾನೆ, ಬಾಸ್ ನಿಮ್ಮನ್ನ ಯಾರೋ ಮೀಟ್ ಮಾಡ್ಬೇಕುಂತ ಇದ್ದಾರೆ ಅಂತ. ಆದ್ರೆ ವಿಕ್ಟರ್ಗೆ ಇದ್ದ ಸಿಚುವೇಶನ್ನಲ್ಲಿ ಯಾರನ್ನೂ ಭೇಟಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವನು ಆ ಮನುಷ್ಯನನ್ನ ಭೇಟಿ ಮಾಡೋದನ್ನ ನಿರಾಕರಿಸ್ತಾನೆ. ಆದ್ರೆ ಆಗ ವಿಕ್ಟರ್ನ ಆಳು ಹೇಳ್ತಾನೆ, ಆ ಮನುಷ್ಯ ತುಂಬಾ ಶ್ರೀಮಂತ ಮತ್ತು ಅವನ ಕೆಲ್ಸದ ಬದಲು ನಮ್ಗೆ ತುಂಬಾ ದೊಡ್ಡ ಅಮೌಂಟ್ ಸಿಗಬಹುದು ಅಂತ. ಇದನ್ನ ಕೇಳಿ ವಿಕ್ಟರ್ ತಕ್ಷಣ ಒಪ್ಕೊಂಡು ಅವನನ್ನ ಒಳಗೆ ಬರ ಹೇಳ್ತಾನೆ. ಆ ಮನುಷ್ಯ ಒಳಗೆ ಬಂದಾಗ ನಮ್ಗೆ ಗೊತ್ತಾಗ್ತದೆ ಅವನು ಬೇರ್ಯಾರೂ ಅಲ್ಲ ಟಾಮ್ ಅಂತ. ಅವನೇ ಕೆಲವು ದಿನ ಮೊದಲು ಡ್ಯಾನಿಯ ಫೈಟ್ ನೋಡಿದ್ದ. ಟಾಮ್ ವಿಕ್ಟರ್ಗೆ ಹೇಳ್ತಾನೆ,
ನಿಮ್ಮ ಫೈಟರ್ನ ನಾನು ಫೈಟ್ ಮಾಡ್ತಾ ನೋಡ್ದೆ. ಅವನ ಫೈಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ ಅಂತ. ಅದಕ್ಕೆ ನಾನು ನಿಮ್ಮ ಜೊತೆ ಒಂದು ಡೀಲ್ ಮಾಡ್ಬೇಕೂಂತ ಇದ್ದೀನಿ. ಆ ಮನುಷ್ಯ ಹೇಳ್ತಾನೆ, ನಾನು ಪ್ರತಿ ತಿಂಗಳು ಒಂದು ಫೈಟ್ ಆರ್ಗನೈಸ್ ಮಾಡ್ತೀನಿ. ನಿಮ್ಮ ಫೈಟರ್ ಫೈಟ್ ಗೆದ್ರೆ ನಿಮಗೆ ಅಷ್ಟು ಹಣ ಸಿಗ್ತದೆ. ಅದನ್ನ ನೀವು ಕನಸಲ್ಲೂ ಯೋಚನೆ ಮಾಡಿರಲ್ಲ ಅಂತ. ಆದ್ರೆ ಈ ಮ್ಯಾಚ್ನಲ್ಲಿ ಇಷ್ಟು ಹೆಚ್ಚು ಹಣ ಯಾಕಂದ್ರೆ ನಮ್ಮ ಫೈಟಿಂಗ್ ಮ್ಯಾಚ್ ಸ್ವಲ್ಪ ಟಫ್ ಆಗಿರ್ತದೆ. ಅದರಲ್ಲಿ ಫೈಟರ್ ಗೆಲ್ಲೋಕ್ಕಾಗಿ ಎದುರಿನ ಫೈಟರ್ ನ ಜೀವ ತಗೋಬೇಕಾಗ್ತದೆ. ಈಗ ವಿಕ್ಟರ್ ಈಗಾಗ್ಲೇ ಡ್ಯಾನಿ ಮೇಲೆ ಸಿಟ್ಟಾಗಿದ್ದ ಮತ್ತು ಅವನು ಡ್ಯಾನಿಗೆ ಒಂದು ಬೇರೆ ಸ್ಟ್ರಿಕ್ಟ್ ಶಿಕ್ಷೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಅದಕ್ಕೆ ವಿಕ್ಟರ್ ಟಾಮ್ ನ ಈ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಮರುದಿನ ವಿಕ್ಟರ್ ಡ್ಯಾನಿ ಜೊತೆ ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಡ್ಯಾನಿ ಒಬ್ಬ ಫೈಟರ್ ಜೊತೆ ಫೈಟ್ ಮಾಡ್ಬೇಕಿತ್ತು. ಇಲ್ಲಿ ಟಾಮ್ ವಿಕ್ಟರ್ ಹತ್ತಿರ ಬಂದು ತನ್ನ ಫೈಟರ್ ನ ತೋರ್ಸಿ ಹೇಳ್ತಾನೆ ಮತ್ತು ಹೇಳ್ತಾನೆ, ಕಳೆದ 15 ಮ್ಯಾಚ್ಗಳಲ್ಲಿ ಇವನನ್ನ ಯಾರೂ ಸೋಲಿಸಿಲ್ಲ ಅಂತ. ಆ ಫೈಟರ್ ತುಂಬಾ ಎತ್ತರ, ಅಗಲ ಮತ್ತು ಕ್ರೂರ ಆಗಿ ಕಾಣುತ್ತಾ ಇದ್ದ. ಆದ್ರೆ ಮ್ಯಾಚ್ ಶುರು ಆದಾಗ ಮತ್ತು ವಿಕ್ಟರ್ ಡ್ಯಾನಿ ಹೆಪ್ಪಟ್ಟಿ ಬಿಚ್ಚಿ ಡ್ಯಾನಿಗೆ ಹೇಳ್ತಾನೆ, ನಿನ್ನ ಪವರ್ ತೋರ್ಸಿ ಬಿಡು ಅಂತ. ಇದನ್ನ ಕೇಳ್ದ ತಕ್ಷಣ ಡ್ಯಾನಿ ಹೋಗಿ ಪೂರ್ತಿ ಸ್ಪೀಡ್ನಲ್ಲಿ ಆ ಫೈಟರ್ನ ಕತ್ತಿಗೆ 2-3 ಪಂಚ್ ಹೊಡ್ದು ಅವನನ್ನ ಪರ್ಮನೆಂಟ್ ಆಗಿ ಮುಗಿಸಿಬಿಡುತ್ತಾನೆ. ಇದನ್ನ ನೋಡಿ ಅಲ್ಲಿದ್ದ ಎಲ್ಲರ ಉಸಿರು ಕಟ್ಟಿಬಿಡುತ್ತದೆ ಮತ್ತು ಟಾಮ್ ಅನ್ನೋ ಆ ಮನುಷ್ಯ ಯಾರು ಇಲ್ಲಿಯ ಆರ್ಗನೈಸರ್ ಆಗಿದ್ದನೋ ಅವನಿಗೆ ಏನೂ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಫೈಟ್ ಶುರು ಆಗೋ ಮೊದಲೇ ಮುಗಿದು ಬಿಟ್ಟಿತು. ಈಗ ಡೀಲ್ ಪ್ರಕಾರ ವಿಕ್ಟರ್ಗೆ ಅವನ ಹಣ ಸಿಗುತ್ತದೆ. ಅದನ್ನ ಪಡ್ಕೊಂಡ ಅವನ ಖುಷಿಗೆ ಮಿತಿ ಇರ್ಲಿಲ್ಲ. ಯಾಕಂದ್ರೆ ಇದು ಅವನ 1 ವರ್ಷದ ಇಡೀ ಸಂಪಾದನೆ ಆಗಿತ್ತು ಮತ್ತು ಅವನಿಗೆ ಇನ್ನ ಕೆಲ್ಸ ಮಾಡೋ ಅಗತ್ಯ ಇರ್ಲಿಲ್ಲ. ಅವನು ಹೇಳ್ತಾನೆ, ನಾನು ಯಾವ್ಯಾಗಲೂ ಇಲ್ಲೇ ಡ್ಯಾನಿಯಿಂದ ಫೈಟ್ ಮಾಡಿಸ್ಕೊಂಡು ತುಂಬಾ ಹಣ ಸಂಪಾದನೆ ಮಾಡ್ತೀನಿ ಅಂತ. ಇವತ್ತು ಅವನು ತುಂಬಾ ಖುಷಿಯಾಗ್ತಾನೆ. ಅದಕ್ಕೆ ಅವನು ಡ್ಯಾನಿಗೆ ಹೇಳ್ತಾನೆ, ಹೇಳು ಡ್ಯಾನಿ ನಿನಗೆ ಏನು ಬೇಕು ಅಂತ. ಡ್ಯಾನಿ ಸ್ವಲ್ಪ ಹೊತ್ತು ಸುಮ್ಮನಿರ್ತಾನೆ. ಆದ್ರೆ ಆಮೇಲೆ ಅವನು ಹೇಳ್ತಾನೆ, ನನಗೆ ಒಂದು ಪಿಯಾನೋ ಬೇಕು ಅಂತ. ಇದನ್ನ ಕೇಳಿ ವಿಕ್ಟರ್ ಅವನನ್ನ ತಮಾಷೆ ಮಾಡ್ತಾ ಹೇಳ್ತಾನೆ, ಪಿಯಾನೋ ತಗೊಂಡು ಏನ್ ಮಾಡ್ತೀಯ? ನಡಿ, ಇವತ್ತು ನಾನು ನಿನ್ನ ಒಂದು ಒಳ್ಳೆಯ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಮತ್ತು ಒಬ್ಬ ಹುಡ್ಗಿ ಜೊತೆ ನಿನ್ನ ಮೀಟ್ ಮಾಡಿಸ್ತೀನಿ. ಯಾಕಂದ್ರೆ ನೀನು ಯಾವ್ಯಾಗಲೂ ಯಾವ ಹುಡ್ಗಿ ಜೊತೆನೂ ಹೋಗಿಲ್ಲ ಅಂತ. ಆದ್ರೆ ಡ್ಯಾನಿ ಹೇಳ್ತಾನೆ, ಇಲ್ಲ, ನನಗೆ ಪಿಯಾನೋ ಮಾತ್ರ ಬೇಕು ಅಂತ. ಈಗ ಅವರ ಮಾತುಗಳು ನಡೀತಾ ಇರೋ ಹೊತ್ತಿಗೆ ಒಂದು ಟ್ರಕ್ ಬಂದು ಅವರ ಕಾರಿಗೆ ಜೋರಾಗಿ ಡಿಕ್ಕಿ ಹೊಡೆದು ಬಿಡುತ್ತದೆ ಮತ್ತು ಅವರ ಕಾರ್ ಪಲ್ಟಿ ಆಗ್ಬಿಡುತ್ತದೆ. ಆನಂತರ ಕೆಲವು ಜನ ಆಯುಧ ಹಿಡ್ಕೊಂಡು ಕಾರಿನಿಂದ ಹೊರಬಂದು ಅವರ ಮೇಲೆ ಗುಂಡಿನ ಮಳೆ ಸುರಿಸ್ತಾರೆ. ಇವರೆಲ್ಲ ಆ ಗೋಲ್ಡ್ ಸ್ಮಗ್ಲರ್ನ ಜನ ಆಗಿರ್ತಾರೆ. ಕೆಲ್ದಿನ ಮೊದಲು ಡ್ಯಾನಿ ಅವನನ್ನ ಥಳಿಸಿದ್ದ. ಈ ಅಟ್ಯಾಕ್ನಲ್ಲಿ ಎಲ್ಲರೂ ಸಾಯ್ತಾರೆ. ಡ್ಯಾನಿ ಮಾತ್ರ ಬಿಟ್ಟು ಅವರಿಂದ ತಪ್ಪಿಸ್ಕೊಂಡು ಹೋಗುತ್ತಾನೆ ಮತ್ತು ಡ್ಯಾನಿ ನೇರ ಮೊದಲು ಸ್ಯಾಮ್ನ ಜೊತೆ ಭೇಟಿ ಮಾಡಿದ ಜಾಗಕ್ಕೆ ಹೋಗ್ತಾನೆ. ಸ್ಯಾಮ್ ಅಲ್ಲೇ ಕೂತ್ಕೊಂಡು ಪಿಯಾನೋ ರಿಪೇರಿ ಮಾಡ್ತಾ ಇದ್ದ ಮತ್ತು ಅವನು ಸದ್ದು ಕೇಳಿ ಅರ್ಥ ಮಾಡ್ಕೊಂಡ ಅದು ಡ್ಯಾನಿ ಅಂತ. ಡ್ಯಾನಿ ತುಂಬಾ ಕೆಟ್ಟದಾಗಿ ಗಾಯ ಆಗಿದ್ದ ಮತ್ತು ಹೆಚ್ಚು ರಕ್ತ ಹರಿದ ಕಾರಣ ಅವನು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಡ್ಯಾನಿಗೆ ಎಚ್ಚರ ಆದಾಗ ಅವನು ತನ್ನನ್ನ ಒಂದು ರೂಮ್ನ ಒಳಗೆ ಬೆಡ್ನ ಮೇಲೆ ಇರೋದನ್ನ ನೋಡ್ತಾನೆ. ಇದನ್ನ ನೋಡಿ ಡ್ಯಾನಿ ತುಂಬಾ ಗಾಬರಿ ಆಗ್ತಾನೆ. ಯಾಕಂದ್ರೆ ಅವನಿಗೆ ಬೆಡ್ನ ಮೇಲೆ ಮಲ್ಕೊಳ್ಳೋ ಅಭ್ಯಾಸ ಇರ್ಲಿಲ್ಲ ಮತ್ತು ವಿಕ್ಟರ್ ಅವನನ್ನ ಯಾವ್ಯಾಗಲೂ ಪಂಜರದಲ್ಲಿ ಬಂದಿ ಮಾಡಿ ನೆಲದ ಮೇಲೆ ಮಲ್ಗಿಸ್ತಾ ಇದ್ದ. ಅದಕ್ಕೆ ಅವನು ಹೆದ್ರಿ ಬೆಡ್ನ ಕೆಳಗೆ ಅಡಕ್ಕೊಂಡ್ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಸ್ಯಾಮ್ ಬರ್ತಾನೆ. ಅವನಿಗೆ ತಕ್ಷಣ ಗೊತ್ತಾಗ್ಬಿಡ್ತದೆ ಡ್ಯಾನಿ ಹೆದ್ರಿದ್ದಾನೆ ಅಂತ. ಅದಕ್ಕೆ ಅವನು ಸುಮ್ಮನೆ ಅವನ ಊಟ ಅವನ ಬೆಡ್ನ ಕೆಳಗೆ ಇಟ್ಟು ಅಲ್ಲಿಂದ ಹೊರಟ್ ಹೋಗ್ತಾನೆ. ಈ ರೀತಿ ಕೆಲವು ದಿನ ಕಳೆದ್ಹೋಗ್ತವೆ. ಆದ್ರೆ ಡ್ಯಾನಿ ತನ್ನ ಕೋಣೆಯಿಂದ ಹೊರಬರಲ್ಲ. ಒಂದು ದಿನ ಅವನು ಕೋಣೆಯಿಂದ ಹೊರಗೆ ಬಂದಾಗ ಅವನು ಸ್ಯಾಮ್ನ ಪಿಯಾನೋ ಬಾರಿಸ್ತಾ ನೋಡ್ತಾನೆ. ಆದ್ರೆ ಸ್ಯಾಮ್ನ ಸ್ಟೆಪ್ ಡಾಟರ್ ವಿಕ್ಟೋರಿಯಾ ಒಳಗೆ ಬಂದ ತಕ್ಷಣ ಅವಳನ್ನ ನೋಡಿ ಡ್ಯಾನಿ ಹೆದ್ರಿ ಮತ್ತೆ ತನ್ನ ಕೋಣೆಗೆ ಹೋಗುತ್ತಾನೆ. ಆನಂತರ ವಿಕ್ಟೋರಿಯಾ ಸ್ಯಾಮ್ ಹತ್ತಿರ ಹೋಗಿ ಕೇಳ್ತಾಳೆ, ಡ್ಯಾನಿಗೆ ಏನೂ ಇಷ್ಟ ಅಂತ. ಆಗ ಸ್ಯಾಮ್ ಅವಳಿಗೆ ಹೇಳ್ತಾನೆ, ಡ್ಯಾನಿಗೆ ಮ್ಯೂಸಿಕ್ ಇಷ್ಟ ಅಂತ. ಇದನ್ನ ಕೇಳಿ ವಿಕ್ಟೋರಿಯಾ ಬೇಗ ಒಂದು ಪಿಯಾನೋ ತಗೊಂಡು ನೇರ ಡ್ಯಾನಿಯ ರೂಮ್ಗೆ ಹೋಗ್ತಾಳೆ. ಆಗ ಡ್ಯಾನಿ ಬೆಡ್ನ ಕೆಳಗೆ ಅಡಗಿಕೊಂಡಿರ್ತಾನೆ. ವಿಕ್ಟೋರಿಯಾ ಅವನಿಗೆ ಆ ಪಿಯಾನೋ ಕೊಟ್ಟು ಹೊರಟು ಹೋಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಸ್ಯಾಮ್ ಮತ್ತು ವಿಕ್ಟೋರಿಯಾ ಡಿನ್ನರ್ ಮಾಡ್ತಾ ಇರೋ ಹೊತ್ತಿಗೆ ಡ್ಯಾನಿ ತಾನೇ ಪಿಯಾನೋ ಹಿಡಿದುಕೊಂಡು ಹೊರಗೆ ಬರ್ತಾನೆ. ಸ್ಯಾಮ್ ಡ್ಯಾನಿಗೆ ಹೇಳ್ತಾನೆ, ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ ಅಂತ ಮತ್ತು ಸ್ಯಾಮ್ ಡ್ಯಾನಿಗೆ ಊಟ ಕೊಡ್ತಾನೆ. ಆದ್ರೆ ಸ್ಯಾಮ್ ಊಟ ತಿನ್ನೋದನ್ನ ತುಂಬಾ ವಿಚಿತ್ರ ರೀತಿಯಲ್ಲಿ ತಿನ್ಲಿಕ್ಕೆ ಶುರು ಮಾಡ್ತಾನೆ. ಹೇಗೆ ಒಬ್ಬ ಮನುಷ್ಯ ಅಲ್ಲ, ಬದ್ಲಿಗೆ ನಾಯಿ ತಿಂತಾ ಇದ್ದ ಹಾಗೆ. ಇದನ್ನ ನೋಡಿ ವಿಕ್ಟೋರಿಯಾ ಅರ್ಥ ಮಾಡ್ಕೊಳ್ತಾಳೆ ಡ್ಯಾನಿಗೆ ಊಟ ಮಾಡೋ ರೀತಿ ಗೊತ್ತಿಲ್ಲ ಅಂತ. ಅದಕ್ಕೆ ಡ್ಯಾನಿಗೆ ಅವಳು ಚಮಚದಿಂದ ಊಟ ಮಾಡೋದನ್ನ ಕಲಿಸ್ತಾಳೆ. ಆಮೇಲೂ ಡ್ಯಾನಿ ಮಕ್ಕಳ ತರ ಬಿಹೇವ್ ಮಾಡ್ತಾನೆ ಮತ್ತು ಅವನು ಇಡೀ ಸೂಪ್ ಒಂದೇ ಉಸಿರಿನಲ್ಲಿ ಕುಡ್ಬಿಡ್ತಾನೆ. ಇದನ್ನ ನೋಡಿ ವಿಕ್ಟೋರಿಯಾ ಮತ್ತು ಸ್ಯಾಮ್ ಡ್ಯಾನಿ ಮೇಲೆ ನಗ್ತಾರೆ. ಡ್ಯಾನಿಗೆ ಏನೂ ಅರ್ಥ ಆಗ್ತಾ ಇರ್ಲಿಲ್ಲ, ಇವರಿಬ್ರು ಯಾಕೆ ನಗ್ತಾ ಇದ್ದಾರೆ ಅಂತ. ಅದಕ್ಕೆ ಡ್ಯಾನಿ ಕೂಡ ಅವರ ಜೊತೆ ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾನೆ. ಊಟ ಮಾಡ್ದ ನಂತರ ಡ್ಯಾನಿ ತನ್ನ ರೂಮ್ಗೆ ಮಲ್ಕೊಳ್ಳೋಕೆ ಹೋಗ್ತಾನೆ. ಆಗ ಅಲ್ಲಿ ಅವನ ಹತ್ತಿರ ಸ್ಯಾಮ್ ಬರ್ತಾನೆ.
ಮತ್ತು ಸ್ಯಾಮ್ ಅವನ ಕತ್ತಿನಿಂದ ಪಟ್ಟಿ ತೆಗೆಯೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಸ್ಯಾಮ್ ಅವನ ಕತ್ತಿನ ಕಡೆ ಕೈ ಚಾಚಿದ ತಕ್ಷಣ ಡ್ಯಾನಿ ತಕ್ಷಣ ಸರ್ವನ ಕೈ ಕಡಿತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು, ಪಟ್ಟಿ ತೆಗೆದ ತಕ್ಷಣ ಅವನು ಕಂಟ್ರೋಲ್ ಕಳೆದುಕೊಳ್ಳಬಹುದು ಮತ್ತು ಎಲ್ಲಾದ್ರೂ ತಪ್ಪಾಗಿ ಸ್ಯಾಮ್ಗೆ ನೋವು ಉಂಟು ಮಾಡಬಹುದು ಅಂತ. ಆಗ ಸ್ಯಾಮ್ ಅವನನ್ನ ಹೆಚ್ಚು ಫೋರ್ಸ್ ಮಾಡಲ್ಲ ಮತ್ತು ಹೇಳ್ತಾನೆ, ನಿಮ್ಮ ಮನಸ್ಸಾಗಿದ್ದಾಗ ನೀವೇ ನಿಮ್ಮ ಕತ್ತಿಂದ ಪಟ್ಟಿ ತಗೀರಿ ಅಂತ. ಮರುದಿನ ಸ್ಯಾಮ್ ಡ್ಯಾನಿಯನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾನೆ. ಡ್ಯಾನಿ ಜನರ ಜೊತೆ ಹೇಗೆ ಬೆರೆಯುವುದು ಕಲಿತುಕೊಳ್ಳಿ ಅಂತ. ಸ್ಯಾಮ್ ಅವನಿಗೆ ಮಾರ್ಕೆಟ್ನಲ್ಲಿ ಸಾಮಾನು ಶಾಪಿಂಗ್ ಸ್ಕಿಲ್ಸ್ ಕಲಿಸ್ತಾನೆ. ಸಾಮಾನು ಕೊಂಡ ನಂತರ ಇಬ್ರು ಮನೆಗೆ ಬಂದಾಗ ಸ್ಯಾಮ್ ಡ್ಯಾನಿಗೆ ಅಡುಗೆ ಮಾಡೋದನ್ನ ಕಲಿಸ್ತಾನೆ. ಸಂಜೆ ಸ್ಯಾಮ್ ಡ್ಯಾನಿಗೆ ಹೇಳ್ತಾನೆ, ವಿಕ್ಟೋರಿಯಾಳ ಕಾಲೇಜ್ನಿಂದ ರಜಾ ಆಗಿರ್ಬೇಕು, ಅದಕ್ಕೆ ನೀನು ಹೋಗಿ ವಿಕ್ಟೋರಿಯಾಳನ್ನ ಮನೆಗೆ ಕರ್ಕೊಂಡು ಬಾ ಅಂತ. ಆನಂತರ ಡ್ಯಾನಿ ನೇರ ವಿಕ್ಟೋರಿಯಾ ಹತ್ತಿರ ಹೋಗ್ತಾನೆ. ರಸ್ತೆಯಲ್ಲಿ ವಿಕ್ಟೋರಿಯಾ ಡ್ಯಾನಿಗೆ ಐಸ್ ಕ್ರೀಂ ತಿನ್ನಿಸ್ತಾಳೆ ಮತ್ತು ವಿಕ್ಟೋರಿಯಾ ಅವನನ್ನ ಸಿನೆಮಾದಲ್ಲಿ ಮೂವಿ ನೋಡೋಕೆ ಕರ್ಕೊಂಡು ಹೋಗ್ತಾಳೆ ಮತ್ತು ಜೊತೆಗೆ ವಿಕ್ಟೋರಿಯಾ ಅವನಿಗೆ ಪಿಯಾನೋ ಪ್ಲೇ ಮಾಡೋದು ಕಲಿಸ್ತಾಳೆ. ಸ್ಯಾಮ್ ತನ್ನ ಜೀವನದಿಂದ ತುಂಬಾ ಖುಷಿಯಾಗಿದ್ದ ಮತ್ತು ಈಗ ಅವನು ಜನರ ಜೊತೆ ಬೆರೀತಾ ಇದ್ದ. ಮನೆಗೆ ಬಂದು ರಾತ್ರಿ ಡ್ಯಾನಿ ಅಲ್ಮಾರಿಯಲ್ಲಿ ವಿಕ್ಟೋರಿಯಾ ಮತ್ತು ಅವಳ ಪೇರೆಂಟ್ಸ್ನ ಫೋಟೋ ನೋಡ್ತಾನೆ. ಇದನ್ನ ನೋಡಿ ಅವನಿಗೆ ಗೊತ್ತಾಗ್ತದೆ ವಿಕ್ಟೋರಿಯಾ ರವ್ನ ಸ್ಟೆಪ್ ಡಾಟರ್ ಅಂತ. ಕೇಳಿದ್ದಕ್ಕೆ ಸ್ಯಾಮ್ ಅವನಿಗೆ ಹೇಳ್ತಾನೆ, ವಿಕ್ಟೋರಿಯಾಳ ತಂದೆ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ನಿಧನರಾದರು ಮತ್ತು ವಿಕ್ಟೋರಿಯಾಳ ತಂದೆ ನನ್ನ ಒಳ್ಳೆ ಫ್ರೆಂಡ್ ಆಗಿದ್ದ. ಅದಕ್ಕೆ ಅವನು ಹೋದ ನಂತರ ವಿಕ್ಟೋರಿಯಾಳ ತಾಯಿ ಮತ್ತು ನಾನು ಮದುವೆಯಾದೆವು ಅಂತ. ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆದ್ರೆ 1 ವರ್ಷದ ನಂತರ ನಮಗೂ ಆಕ್ಸಿಡೆಂಟ್ ಆಗ್ಬಿತ್ತು. ಅದರಲ್ಲಿ ವಿಕ್ಟೋರಿಯಾಳ ತಾಯಿ ತೀರಿಕೊಂಡಳು ಮತ್ತು ನನ್ನ ಕಣ್ಣಿನ ಬೆಳಕು ಕಳೆದುಕೊಂಡೆ ಅಂತ. ಇದನ್ನ ಕೇಳಿ ಡ್ಯಾನಿಗೆ ಸ್ಯಾಮ್ ಮತ್ತು ವಿಕ್ಟೋರಿಯಾ ಬಗ್ಗೆ ತುಂಬಾ ಬೇಜಾರಾಗ್ತದೆ. ಈ ರೀತಿ ದಿನಗಳು ಕಳೀತಾ ಹೋಗ್ತವೆ ಮತ್ತು ಡ್ಯಾನಿ ಈಗ ತಾನೇ ಅವರ ಫ್ಯಾಮಿಲಿಯ ಮೆಂಬರ್ ಅನ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಡ್ಯಾನಿ ಈಗ ನಾರ್ಮಲ್ ಆಗ್ತಾ ಇದ್ದ. ಆದ್ರೆ ಇದುವರೆಗೂ ಈ ಇಬ್ರೂ ಡ್ಯಾನಿಯ ಕತ್ತಿನಿಂದ ಆ ಪಟ್ಟಿ ತೆಗೆದಿರ್ಲಿಲ್ಲ. ಒಂದು ದಿನ ವಿಕ್ಟೋರಿಯಾ ಡ್ಯಾನಿ ಹತ್ತಿರ ಬಂದು ಅವನ ಜೊತೆ ಮಾತಾಡ್ತಾ ಅವನ ಕತ್ತಿನಲ್ಲಿ ಕಟ್ಟಿದ ಪಟ್ಟಿ ತೆಗೆಯೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅವಳು ಮುಟ್ಟಿದ ತಕ್ಷಣ ಡ್ಯಾನಿಗೆ ಭಯದ ಯೋಚನೆಗಳು ಬರ್ಲಿಕ್ಕೆ ಶುರು ಆಗ್ತವೆ. ಯಾಕಂದ್ರೆ ಪಟ್ಟಿ ತೆಗೆದ ತಕ್ಷಣ ಅವನು ಎಲ್ಲರನ್ನ ಹೊಡೆಯೋಕೆ ಟ್ರೈನ್ ಆಗಿದ್ದ. ಅವನು ತುಂಬಾ ಹೆದ್ರಿದ್ದ, ಎಲ್ಲಾದ್ರೂ ಅವನು ವಿಕ್ಟೋರಿಯಾಳಿಗೆ ನೋವು ಉಂಟು ಮಾಡಬಹುದು ಅಂತ. ವಿಕ್ಟೋರಿಯಾ ಅವನಿಗೆ ಹೇಳ್ತಾಳೆ, ನೀವು ಈಗ ಪೂರ್ತಿ ಹಳೆಯ ನೆನಪನ್ನ ಮರ್ತ್ಬಿಟ್ಟಿದ್ದೀರಿ ಮತ್ತು ಇದೇ ಕೊನೆಯ ಸ್ಟೆಪ್. ಇದನ್ನ ತೆಗೆದ ತಕ್ಷಣ ನೀವು ಸಂಪೂರ್ಣ ಫ್ರೀ ಆಗ್ಬಿಡ್ತೀರಿ ಅಂತ. ಇದನ್ನ ಕೇಳಿ ಡ್ಯಾನಿ ವಿಕ್ಟೋರಿಯಾಳಿಗೆ ಏನೂ ಹೇಳಲ್ಲ ಮತ್ತು ವಿಕ್ಟೋರಿಯಾ ಅವನ ಕತ್ತಿನಿಂದ ಪಟ್ಟಿ ತೆಗ್ಬಿಡ್ತಾಳೆ. ಪಟ್ಟಿ ತೆಗೆದ ನಂತರ ಡ್ಯಾನಿಗೆ ಏನೂ ಆಗಲ್ಲ. ಈಗ ಡ್ಯಾನಿ ತನ್ನ ಮೇಲೆ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲ್ತ್ಬಿಟ್ಟಿದ್ದ ಮತ್ತು ಡ್ಯಾನಿ ಈಗ ಪೂರ್ತಿ ವಿಕ್ಟರ್ನ ಗುಲಾಮಗಿರಿಯಿಂದ ಫ್ರೀ ಆಗ್ಬಿಟ್ಟಿದ್ದ. ಮರುದಿನ ಸ್ಯಾಮ್ ಡ್ಯಾನಿಯನ್ನ ಮತ್ತೆ ತನ್ನ ಜೊತೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇಬ್ರೂ ಶಾಪಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಆಗ ಮಾರ್ಕೆಟ್ನಲ್ಲಿ ಕೆಲವು ಗೂಂಡಾಗಳು ಒಳನುಗ್ತಾರೆ ಮತ್ತು ಆ ಗೂಂಡಾಗಳು ಮಾರ್ಕೆಟ್ನಲ್ಲಿ ಎಲ್ಲ ಧ್ವಂಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಮಾರ್ಕೆಟ್ನಲ್ಲಿದ್ದ ಎಲ್ಲ ಜನ ಹೆದರಿ ತಪ್ಪಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಆದ್ರೆ ಡ್ಯಾನಿ ಅಲ್ಲೇ ಇದ್ಬಿಡ್ತಾನೆ ಮತ್ತು ಆ ಗೂಂಡಾಗಳು ಡ್ಯಾನಿಗೆ ಹೊಡೆಯೋಕೆ ಬಂದಾಗ ಡ್ಯಾನಿ ಒಬ್ಬೊಬ್ಬರನ್ನ ಚೆನ್ನಾಗಿ ಬಾರಿಸ್ಬಿಡ್ತಾನೆ. ಅಲ್ಲಿ ಇದ್ದ ಎಲ್ಲರೂ ಡ್ಯಾನಿಯ ಫೈಟಿಂಗ್ ಸ್ಕಿಲ್ಸ್ ನೋಡಿ ಆಶ್ಚರ್ಯ ಆಗ್ಬಿಡ್ತಾರೆ. ಮನೆಗೆ ಬಂದ ನಂತರ ಸ್ಯಾಮ್ ಅವನ ಹತ್ತಿರ ಕೇಳುತ್ತಾನೆ, ಇದನ್ನ ನೀನು ಹೇಗೆ ಮಾಡ್ದೆ ಅಂತ. ಅದಕ್ಕೆ ಡ್ಯಾನಿ ಸ್ಯಾಮ್ಗೆ ತನ್ನ ಫುಲ್ ಸ್ಟೋರಿ ಹೇಳುತ್ತಾನೆ. ಹೇಗೆ ವಿಕ್ಟರ್ ಅನ್ನೋ ಒಬ್ಬ ಮನುಷ್ಯ ಅವನನ್ನ ನಾಯಿಯ ತರ ಇಟ್ಕೊಂಡು ಅವನ ಮೇಲೆ ತುಂಬಾ ದಬ್ಬಾಳಿಕೆ ಮಾಡ್ದ ಅಂತ. ರಾತ್ರಿ ಸ್ಯಾಮ್ ಡ್ಯಾನಿಯನ್ನ ತನ್ನ ಜೊತೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನು ಒಂದು ಪಿಯಾನೋ ರಿಪೇರಿ ಮಾಡ್ತಾನೆ. ಪಿಯಾನೋ ರಿಪೇರಿ ಮಾಡ್ತಾ ಸ್ಯಾಮ್ ಡ್ಯಾನಿಗೆ ಹೇಳ್ತಾನೆ, ವಿಕ್ಟೋರಿಯಾಳ ಎಜುಕೇಶನ್ ಮುಗಿದ ತಕ್ಷಣ ನಾವು ನ್ಯೂಯಾರ್ಕ್ಗೆ ವಾಪಸ್ ಹೋಗ್ತೀವಿ ಅಂತ. ಇದನ್ನ ಕೇಳಿ ಡ್ಯಾನಿ ದುಃಖಿತನಾಗುತ್ತಾನೆ. ಯಾಕಂದ್ರೆ ಅವನಿಗೆ ಅನ್ನಿಸ್ತಾ ಇತ್ತು ಈ ಜನ ಅವನನ್ನ ಒಂಟಿ ಬಿಟ್ಟು ಹೋಗ್ಬಿಡುತ್ತಾರೆ ಅಂತ. ಆದ್ರೆ ಆಗ ಸ್ಯಾಮ್ ಡ್ಯಾನಿಗೆ ಹೇಳ್ತಾನೆ, ನಾನು ಬಯಸ್ತೀನಿ ನೀನು ನಮ್ಮ ಜೊತೆ ಬರಬೇಕು ಅಂತ. ಯಾಕಂದ್ರೆ ಈಗ ನೀನು ನಮ್ಮ ಫ್ಯಾಮಿಲಿಯ ಪಾರ್ಟ್ ಆಗಿದ್ದೀಯ ಮತ್ತು ನಿನ್ನ ಇಲ್ಲದೆ ನಮ್ಮ ಫ್ಯಾಮಿಲಿ ಇನ್ಕಂಪ್ಲೀಟ್ ಅಂತ. ಇದನ್ನ ಕೇಳಿ ಡ್ಯಾನಿ ತುಂಬಾ ಖುಷಿ ಆಗ್ತಾನೆ ಮತ್ತು ಅವನು ಸ್ಯಾಮ್ನ ತಬ್ಬಿಕೊಂಡು ಹೌದು ಅಂತ ಹೇಳ್ತಾನೆ. ಕೆಲಸ ಮುಗಿಸಿದ ನಂತರ ಸ್ಯಾಮ್ ಡ್ಯಾನಿಗೆ ಹಣ ಕೊಟ್ಟು ಹೇಳ್ತಾನೆ, ನೀನು ಪಿಯಾನೋ ರಿಪೇರಿ ಮಾಡೋಕೆ ನನ್ನ ಹೆಲ್ಪ್ ಮಾಡ್ದೆ, ಅದಕ್ಕೆ ಹಣದ ಅರ್ಧ ಭಾಗ ನಿನ್ನದು. ಹೋಗಿ ಈ ಹಣದಿಂದ ಮಾರ್ಕೆಟ್ನಲ್ಲಿ ನಿನಗೆ ಏನಾದ್ರೂ ಶಾಪಿಂಗ್ ಮಾಡು ಅಂತ. ಆನಂತರ ಡ್ಯಾನಿ ನೇರ ಶಾಪಿಂಗ್ ಮಾಲ್ಗೆ ಬರ್ತಾನೆ ಮತ್ತು ಅವನು ತನಗಾಗಿ ಸಾಮಾನು ಖರೀದಿಸುತ್ತಾನೆ. ಈಗ ಡ್ಯಾನಿ ಶಾಪಿಂಗ್ ಮಾಲ್ನಿಂದ ಹೊರಗೆ ಬಂದು ಮನೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಅವನ ಮುಂದೆ ವಿಕ್ಟರ್ನ ಒಬ್ಬ ಗ್ಯಾಂಗ್ ಮೆಂಬರ್ ಬರ್ತಾನೆ. ಇವನನ್ನ ನೋಡಿ ಡ್ಯಾನಿ ಟೆನ್ಷನ್ ಆಗ್ತಾನೆ ಮತ್ತು ಆ ಗ್ಯಾಂಗ್ ಮೆಂಬರ್ ಡ್ಯಾನಿನ ಗುರ್ತಿಸ್ಬಿಡ್ತಾನೆ ಮತ್ತು ಡ್ಯಾನಿಗೆ ಹೇಳ್ತಾನೆ, ಇಷ್ಟು ದಿನ ನೀನು ಎಲ್ಲಿದ್ದೆ, ನಾವೆಲ್ಲ ನಿನ್ನ ತುಂಬಾ ಹುಡ್ಕಿದ್ವಿ, ಈಗ ಸಿಕ್ಕಿಯಲ್ಲ ಮತ್ತು ಬಾ ನನ್ನ ಜೊತೆ ಮನೆಗೆ ಬಾ, ವಿಕ್ಟರ್ ಬಾಸ್ ನಿನ್ನ ವೇಟ್ ಮಾಡ್ತಾ ಇದ್ದಾರೆ ಅಂತ. ಡ್ಯಾನಿ ಈಗ ತನ್ನ ಈ ಹೊಸ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದ. ಅದಕ್ಕೆ ಅವನು ಹೋಗೋದನ್ನ ನಿರಾಕರಿಸ್ತಾನೆ. ಇದನ್ನ ಕೇಳಿ ಆ ಗ್ಯಾಂಗ್ ಮೆಂಬರ್ ಹೇಳ್ತಾನೆ,
ನೀನು ವಾಪಸ್ ಬರದಿದ್ದರೆ ಬಾಸ್ ನಿನ್ನ ಹುಡುಕೋಕೆ ಗೂಂಡಾಗಳ ಕಳಿಸ್ತಾರೆ ಮತ್ತು ಆ ಗೂಂಡಾಗಳು ನಿನ್ನ ಹೇಗಾದ್ರೂ ಹುಡ್ಕಿ ಸಾಯಿಸ್ಬಿಡ್ತಾರೆ ಅಂತ. ಅದಕ್ಕೆ ನಿನ್ನಗೆ ಇದೇ ಬೆಸ್ಟ್ ಚಾನ್ಸ್, ನನ್ನ ಜೊತೆ ವಾಪಸ್ ಬಾ ಅಂತ. ಈಗ ಬೇಡ ಅಂದ್ರೂ ಡ್ಯಾನಿ ವಾಪಸ್ ವಿಕ್ಟರ್ ಹತ್ತಿರ ಬಂದ್ಬಿಡ್ತಾನೆ. ವಿಕ್ಟರ್ ಡ್ಯಾನಿಯನ್ನ ನೋಡಿ ತುಂಬಾ ಖುಷಿ ಆಗ್ತಾನೆ, ಯಾಕಂದ್ರೆ ಡ್ಯಾನಿ ಅವನನ್ನ ಶ್ರೀಮಂತ ಮಾಡ್ಲಿಕ್ಕೆ ಒಂದು ಮೀನ್ಸ್ ಆಗಿದ್ದ. ನಿಜ ಹೇಳ್ತಾ ಹೋದ್ರೆ ವಿಕ್ಟರ್ ಆ ದಿನ ಗನ್ ಶೂಟೌಟ್ ಕಾರಣ ತುಂಬಾ ಕೆಟ್ಟದಾಗಿ ಗಾಯವಾಗಿತ್ತು ಮತ್ತು ವಿಕ್ಟರ್ ಹಲವು ತಿಂಗಳು ಆಸ್ಪತ್ರೆಯಲ್ಲಿದ್ದರು. ಡ್ಯಾನಿ ವಿಕ್ಟರ್ ಹತ್ತಿರ ಬಂದ ತಕ್ಷಣ ಅವನ ಹತ್ತಿರ ಕೇಳ್ತಾನೆ, ನಿಮಗೆ ನನ್ನ ಅಮ್ಮ ಗೊತ್ತಾ ಅಂತ. ಅದಕ್ಕೆ ವಿಕ್ಟರ್ ಇಲ್ಲ ಅಂತ ಉತ್ತರ ಕೊಟ್ಟು ಹೇಳ್ತಾನೆ, ನೀನು ನನಗೆ ರಸ್ತೆ ಬದಿಯಲ್ಲಿ ಅರ್ಧ ಸತ್ತ ಸ್ಥಿತಿಯಲ್ಲಿ ಸಿಕ್ಕಿದ್ದೆ. ನಾನು ನಿನ್ನ ಸಾಕಿ ಸಲಹಿ ನಿನ್ನ ಕಾಳಜಿ ತಗೊಂಡೆ. ಇವತ್ತು ನನ್ನಿಂದಾಗಿ ನೀನು ಬದುಕಿದ್ದೀಯ. ಇಲ್ಲದಿದ್ರೆ ನೀನು ಆ ದಿನ ರಸ್ತೆ ಬದಿಯಲ್ಲಿ ಹಸಿವು ಮತ್ತು ಬಾಯಾರಿಕೆಯಿಂದ ಸತ್ತೋಗ್ತಾ ಇದ್ದೆ ಅಂತ. ವಿಕ್ಟರ್ ತನ್ನ ಲಾಭಕ್ಕಾಗಿ ಇವತ್ತು ಡ್ಯಾನಿ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ, ಯಾಕಂದ್ರೆ ಕಳೆದ ಕೆಲ್ದಿನಗಳಲ್ಲಿ ಅವನಿಗೆ ಆದ ನಷ್ಟ ಡ್ಯಾನಿ ಮಾತ್ರ ತುಂಬಿಸ್ಕೊಡ್ಬಹುದಾಗಿತ್ತು. ಮರುದಿನ ವಿಕ್ಟರ್ ಮತ್ತೆ ಡ್ಯಾನಿ ಕತ್ತಿಗೆ ಪಟ್ಟಿ ಹಾಕಿ ಅವನನ್ನ ಫೈಟ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವರ ಭೇಟಿ ಟಾಮ್ ಜೊತೆ ಆಗ್ತದೆ. ಟಾಮ್ ಹೇಳ್ತಾನೆ, ಇವತ್ತು ನಾವು ಫೈಟ್ನ ಮಜಾ ಡಬಲ್ ಮಾಡ್ಲಿಕ್ಕೆ ಹೊರಟಿದೀವಿ, ಯಾಕಂದ್ರೆ ಇವತ್ತು ಫೈಟ್ನ ಸಮಯ ಡೇಂಜರಸ್ ಆಯುಧ ಬಳಸ್ತಾರೆ ಅಂತ. ಟಾಮ್ ಅವರಿಗೆ ಒಬ್ಬ ಫೈಟರ್ನ ತೋರ್ಸ್ತಾ ಹೇಳ್ತಾನೆ, ಇವತ್ತು ಡ್ಯಾನಿ ಇವನ ಜೊತೆ ಫೈಟ್ ಮಾಡ್ಬೇಕು ಅಂತ. ಅವನು ಸ್ವಲ್ಪ ಹೊತ್ತಿಗೆ ಮೊದಲೇ ಒಬ್ಬ ಫೈಟರ್ನ ಜೀವ ತಗೊಂಡಿದ್ದ. ಆದ್ರೆ ಎದುರು ಯಾರೇ ಇರ್ಲಿ ವಿಕ್ಟರ್ಗೆ ಯಾವ ವ್ಯತ್ಯಾಸ ಬೀಳಲ್ಲ, ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಡ್ಯಾನಿ ಅವನನ್ನ ಸುಲಭವಾಗಿ ಹೊಡೆಯುತ್ತಾನೆ ಅಂತ. ಈಗ ಇಲ್ಲಿ ವಿಕ್ಟರ್ ಡ್ಯಾನಿಯ ಕತ್ತಿಂದ ಪಟ್ಟಿ ಬಿಚ್ಚಿ ಡ್ಯಾನಿಗೆ ಹೇಳ್ತಾನೆ, ಹೊಡೆದು ಬಿಡು ಅವನನ್ನ ಅಂತ. ಆದ್ರೆ ಡ್ಯಾನಿ ಇವತ್ತು ಫೈಟ್ ಮಾಡ್ಲಿಕ್ಕೆ ಬಿಲ್ಕುಲ್ ಮೂಡ್ನಲ್ಲಿ ಇರ್ಲಿಲ್ಲ. ಅವನು ಹೇಳಿದ, ನಾನು ಯಾರಿಗೂ ಹರ್ಟ್ ಮಾಡ್ಲಿಕ್ಕೆ ಬಯಸಲ್ಲ ಅಂತ. ಇದನ್ನ ಕೇಳಿ ವಿಕ್ಟರ್ಗೆ ಸಿಟ್ಟು ಬಂದು ಅವನು ಡ್ಯಾನಿಯನ್ನ ತಳ್ಳಿ ಕೆಳಗೆ ಫೈಟಿಂಗ್ ರಿಂಗ್ಗೆ ತೊಳ್ಬಿಡ್ತಾನೆ. ಒಳಗೆ ಬಿದ್ದ ತಕ್ಷಣ ಆ ಡೆಡ್ಲಿ ಫೈಟರ್ ಡ್ಯಾನಿಯನ್ನ ಹೊಡೆಯೋಕೆ ಅವನ ಮೇಲೆ ಮುಗಿ ಬೀಳ್ತಾನೆ. ಆದ್ರೆ ಡ್ಯಾನಿ ಅವನ ಜೊತೆ ಫೈಟ್ ಮಾಡದೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡ್ತಾನೆ. ಫೈಟರ್ ಡ್ಯಾನಿ ಮೇಲೆ ಮಾರಣಾಂತಿಕ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಡ್ಯಾನಿ ಮಾತ್ರ ಅವನ ಹೊಡೆತ ತಡೆದುಕೊಳ್ತಾ ಇದ್ದಾನೆ. ಆದ್ರೆ ಆ ಫೈಟರ್ ನಿಲ್ಲಿಸೋ ಸೀನ್ ಇಲ್ಲ ಹಾಗೆ ಕಾಣ್ತಿತ್ತು. ಅವನು ಇವತ್ತು ಡ್ಯಾನಿಯನ್ನ ಸಾಯಿಸೇ ಬಿಡ್ತಾನೆ ಅಂತ. ಅದಕ್ಕೆ ಡ್ಯಾನಿ ಸಿಟ್ಟಾಗಿ ಅವನಿಗೆ ಪಂಚ್ ಹೊಡೆಯೋಕೆ ಹೊರಟ ತಕ್ಷಣ ಅವನು ತನ್ನ ಕೈ ತಡ್ಕೊಳ್ತಾನೆ. ಇದನ್ನ ನೋಡಿ ಟಾಮ್ ವಿಕ್ಟರ್ಗೆ ಹೇಳ್ತಾನೆ, ನಿಮ್ಮ ಫೈಟರ್ ಏನ್ ಮಾಡ್ತಾ ಇದ್ದಾನೆ, ಅವನು ಫೈಟ್ ಮಾಡ್ತಾನೆ ಇಲ್ಲ ಅಂತ. ಇದನ್ನ ಕೇಳಿ ವಿಕ್ಟರ್ ಒಂದು ಕೊಡ್ಲಿ ಎತ್ತಿ ಕೆಳಗೆ ಬಿಸಾಡ್ತಾನೆ ಮತ್ತು ಡ್ಯಾನಿಗೆ ಹೇಳ್ತಾನೆ, ಅವನನ್ನ ಹೊಡಿ ಅಂತ. ಆದ್ರೆ ಡ್ಯಾನಿ ಆ ಕೊಡ್ಲಿ ಎತ್ತಿಕೊಳ್ಳುವುದಿಲ್ಲ, ಯಾಕಂದ್ರೆ ಅವನು ಯಾರ ಜೀವ ತಗೋಬಾರ್ದು ಅನ್ಕೊಂಡಿದ್ದ. ಈಗ ಚಾನ್ಸ್ ಸಿಕ್ಕ ಕೂಡಲೇ ಆ ಇನ್ನೊಬ್ಬ ಫೈಟರ್ ಕೊಡ್ಲಿ ಎತ್ತಿ ಡ್ಯಾನಿ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಎದುರಿನ ಫೈಟರ್ ಕೈಯಲ್ಲಿ ಕೊಡ್ಲಿ ಇದ್ದರೂ ಕೂಡ ಡ್ಯಾನಿ ಸುಲಭವಾಗಿ ತನ್ನನ್ನ ಅವನಿಂದ ಉಳಿಸ್ಕೊಳ್ತಾನೆ. ಇದನ್ನ ನೋಡಿ ಟಾಮ್ ಸಿಟ್ಟಾಗ್ತಾನೆ ಮತ್ತು ವಿಕ್ಟರ್ಗೆ ಹೇಳ್ತಾನೆ, ನಾನು ಈಗ ಈ ಫೈಟ್ನ ಮಜಾ ಡಬಲ್ ಮಾಡ್ತೀನಿ ಅಂತ. ಹಾಗೆ ಹೇಳ್ಕೊಂಡು ಅವನು ತನ್ನ ಇನ್ನಷ್ಟು ಫೈಟರ್ಸ್ ಕೆಳಗೆ ರಿಂಗ್ಗೆ ಇಳಿಸ್ಬಿಡ್ತಾನೆ. ಇದರಿಂದ ಡ್ಯಾನಿಗೆ ಡೇಂಜರ್ ಇನ್ನಷ್ಟು ಜಾಸ್ತಿ ಆಗ್ತದೆ ಮತ್ತು ಈಗ ಆ ಎಲ್ಲ ಫೈಟರ್ಸ್ ಸೇರ್ಕೊಂಡು ಡ್ಯಾನಿಯನ್ನ ಚೆನ್ನಾಗಿ ಹೊಡೆಯೋಕೆ ಶುರು ಮಾಡ್ತಾರೆ. ಅವರು ಅವನನ್ನ ಎತ್ತಿ ಕೆಳಗೆ ಹಾಕ್ತಾರೆ. ಇದರಿಂದ ಡ್ಯಾನಿಯ ಸಹನೆ ಕಳೆದುಕೊಂಡನು. ಅವನು ಮತ್ತೆ ಅವನ ಹಳೇ ಕ್ರೂರ ಸ್ಥಿತಿಗೆ ಬಂದ್ಬಿಡುತ್ತಾನೆ. ಆನಂತರ ಡ್ಯಾನಿ ಒಬ್ಬೊಬ್ಬರನ್ನ ಹಿಡಿದು ಹೊಡೆಯುತ್ತಾನೆ. ಇದನ್ನ ನೋಡಿ ಟಾಮ್ ಇನ್ನಷ್ಟು ಆಯುಧ ಕೆಳಗೆ ಬಿಸಾಡ್ತಾನೆ. ಆದ್ರೆ ಡ್ಯಾನಿಗೆ ಈಗ ಇದ್ರಿಂದ ಯಾವ ವ್ಯತ್ಯಾಸ ಬೀಳಲ್ಲ. ಅವರು 3 ಜನ ಸೇರ್ಕೊಂಡರೂ ಡ್ಯಾನಿಯ ಏನೂ ಮಾಡ್ಲಿಕ್ಕೆ ಆಗಲ್ಲ. ಅವನು ಒಂದು ಹ್ಯಾಮರ್ ಎತ್ತಿ ಒಬ್ಬ ಫೈಟರ್ನ ಮೂಳೆಗಳನ್ನು ಮುರಿಯುತ್ತಾನೆ ಮತ್ತು ಇನ್ನೊಬ್ಬ ಫೈಟರ್ ಮೇಲೆ ಗುದ್ದಿನ ಮಳೆ ಸುರ್ಸಿ ಅವನನ್ನ ಕೆಟ್ಟದಾಗಿ ಗಾಯ ಮಾಡ್ತಾನೆ. ಇದನ್ನ ನೋಡಿ 3ನೇ ಫೈಟರ್ ಹೆದರಿ ಡ್ಯಾನಿ ಜೊತೆ ಫೈಟ್ ಮಾಡೋದನ್ನ ಬಿಟ್ಟು ಬಿಡುತ್ತಾನೆ. ಈಗ 3 ಫೈಟರ್ ಸೋಲ್ ಒಕ್ಕೊಂಡಾಗ ಮೇಲಿನಿಂದ ವಿಕ್ಟರ್ ಡ್ಯಾನಿಗೆ ಕರ್ಕೊಳ್ತಾನೆ, ಈ 3 ಜನರನ್ನ ಹೊಡಿ ಅಂತ. ಯಾಕಂದ್ರೆ ಡ್ಯಾನಿ ಈ 3 ಜನರನ್ನ ಹೊಡೆದು ಹಾಕಲ ಅಂದ್ರೆ ರೂಲ್ಸ್ ಮೇರೆಗೆ ವಿಕ್ಟರ್ಗೆ ಹಣ ಸಿಕ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಡ್ಯಾನಿ ವಿಕ್ಟರ್ನ ಮಾತು ಕೇಳಲ್ಲ ಮತ್ತು ಆ ಫೈಟರ್ಗಳನ್ನ ಹಾಗೆ ಬಿಟ್ಟು ಬಿಡುತ್ತಾನೆ. ಇದನ್ನ ನೋಡಿ ವಿಕ್ಟರ್ ತುಂಬಾ ಸಿಟ್ಟಾಗ್ತಾನೆ, ಯಾಕಂದ್ರೆ ಇವತ್ತು ಡ್ಯಾನಿಯ ಇಷ್ಟು ಉತ್ತಮ ಫೈಟ್ ಆದ್ರೂ ವಿಕ್ಟರ್ 1 ರೂಪೀಸ್ ಕೂಡ ಸಂಪಾದನೆ ಮಾಡ್ಲಿಲ್ಲ. ಸಿಟ್ಟಿನಲ್ಲಿ ವಿಕ್ಟರ್ ಡ್ಯಾನಿಯನ್ನ ತನ್ನ ಅಡ್ಡಾಗೆ ಕರ್ಕೊಂಡು ಹೋಗ್ತಾನೆ ಮತ್ತು ಅಲ್ಲಿ ಈ ಜನ ಡ್ಯಾನಿಯನ್ನ ಚೆನ್ನಾಗಿ ತಳಿಸ್ತಾರೆ. ಯಾಕಂದ್ರೆ ಇವತ್ತಿನ ಫೈಟ್ನಲ್ಲಿ ಅವನು ವಿಕ್ಟರ್ನ ಯಾವ ಮಾತು ಕೇಳಿಲ್ಲ. ಅದಕ್ಕೆ ವಿಕ್ಟರ್ ಮತ್ತೆ ಡ್ಯಾನಿಯನ್ನ ಪಂಜರದಲ್ಲಿ ಬಂದಿ ಮಾಡ್ಬಿಡ್ತಾನೆ. ಇನ್ನೊಂದು ಕಡೆ ನಾವು ಸ್ಯಾಮ್ ಮತ್ತು ವಿಕ್ಟೋರಿಯಾ ನೋಡ್ತೀವಿ. ಡ್ಯಾನಿ ಎಲ್ಲಿ ಹೋದ ಅಂತ ಇಬ್ರು ಡ್ಯಾನಿ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿರ್ತಾರೆ ಮತ್ತು ವಿಕ್ಟೋರಿಯಾ ಹೆಚ್ಚು ಟೆನ್ಷನ್ ಆಗ್ತಾಳೆ. ಅವಳು ಹೇಳ್ತಾಳೆ, ನಾನು ಡ್ಯಾನಿಯ ಕತ್ತಿಂದ ಪಟ್ಟಿ ಕೂಡ ತೆಗ್ದಿದ್ದೆ ಮತ್ತು ಅವನು ಈಗ ನಮ್ಮ ಜೊತೆ ತುಂಬಾ ಖುಷಿಯಾಗಿ ಇರ್ತಾ ಇದ್ದ ಅಂತ. ಇಬ್ರಿಗೂ ಪಾಪ ಗೊತ್ತಿರ್ಲಿಲ್ಲ ಡ್ಯಾನಿ ಮತ್ತೆ ಎಷ್ಟು ಕಷ್ಟದ ಸ್ಥಿತಿನಲ್ಲಿ ಸಿಕ್ಕಿಕೊಂಡಿದ್ದಾನೆ ಅಂತ. ಈಗ ನಾವು ಡ್ಯಾನಿಯನ್ನ ನೋಡ್ತೀವಿ. ಅವನು ಪಂಜರದಲ್ಲಿ ಬಂದಿಯಾಗಿದ್ದಾನೆ ಮತ್ತು ಅವನು ಈಗ ವಿಕ್ಟೋರಿಯಾ ಮತ್ತು ಸ್ಯಾಮ್ ಜೊತೆ ಇರಬೇಕು ಅಂತ ಬಯಸ್ತಾನೆ.
ಅವನಿಗೆ ಈ ರೀತಿಯ ಜೀವನ ಬಿಲ್ಕುಲ್ ಇಷ್ಟ ಇಲ್ಲ. ಅದಕ್ಕೆ ಅವನು ಹೇಗೋ ಮಾಡಿ ಈ ಪಂಜರದಿಂದ ಹೊರಗೆ ಬಂದು ನೇರ ಹೋಗ್ತಾನೆ ವಿಕ್ಟರ್ನ ಕೋಣೆಗೆ. ಅಲ್ಲಿ ಹುಡುಕಿದ ನಂತರ ಅವನಿಗೆ ತುಂಬಾ ಫೋಟೋಗಳು ಸಿಗ್ತವೆ. ಆ ಫೋಟೋಗಳ ಮಧ್ಯ ಅವನಿಗೆ ತನ್ನ ಬಾಲ್ಯದ ಒಂದು ಫೋಟೋ ಸಿಗ್ತದೆ. ಅದರಲ್ಲಿ ಡ್ಯಾನಿ ತನ್ನ ಅಮ್ಮನ ಜೊತೆ ನಿಂತ್ಕೊಂಡಿದ್ದ. ಇದನ್ನ ನೋಡಿ ಡ್ಯಾನಿ ತಕ್ಷಣ ವಿಕ್ಟರ್ ಹತ್ತಿರ ಬಂದು ಅವನಿಗೆ ಹೇಳ್ತಾನೆ, ನೀವು ನನ್ನ ರಸ್ತೆ ಬದಿಯಲ್ಲಿ ಸಿಕ್ಕಿದ್ದ ಅನ್ರಲ್ಲ, ಆದ್ರೆ ನಿಮ್ಮ ಹತ್ತಿರ ನನ್ನ ಅಮ್ಮನ ಫೋಟೋ ಹೇಗೆ ಬಂತು ಅಂತ. ಆಗ ವಿಕ್ಟರ್ ಡ್ಯಾನಿಗೆ ಹೇಳ್ತಾನೆ, ಇವತ್ತು ನಾನು ನಿನಗೆ ಎಲ್ಲ ಸತ್ಯ ಹೇಳ್ತೀನಿ ಅಂತ. ವಿಕ್ಟರ್ ಹೇಳ್ತಾನೆ, ನಿನ್ನ ಅಮ್ಮ ಒಬ್ಬ ವೇಶ್ಯೆಯಾಗಿದ್ದಳು ಮತ್ತು ಅವಳು ಯಾವಾಗ್ಲೂ ನನ್ನ ಹತ್ತಿರ ಬಂದು ಹೋಗ್ತಾ ಇದ್ದಳು. ಆದ್ರೆ ಒಂದು ದಿನ ಅವಳು ಸತ್ತು ಹೋದಳು ಮತ್ತು ನಾನು ನಿನ್ನ ಅಮ್ಮನನ್ನ ಇಷ್ಟಪಡ್ತಾ ಇದ್ದೆ. ಅದಕ್ಕೆ ನಾನು ನಿನ್ನ ನನ್ನ ಮಗನ ತರ ಸಾಕ್ತೆ ಅಂತ. ಇದೆಲ್ಲ ಕೇಳಿ ಡ್ಯಾನಿಗೆ ಅರ್ಥ ಆಗ್ತದೆ ವಿಕ್ಟರ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ನನ್ನ ಅಮ್ಮ ಒಬ್ಬ ವೇಶ್ಯೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಆ ಹೊತ್ತಿನಲ್ಲಿ ಡ್ಯಾನಿ ಶಾಂತವಾಗಿ ಇದ್ದ ಮತ್ತು ಅಲ್ಲಿಂದ ಹೊರಟು ಹೋಗುತ್ತಾನೆ. ಮರುದಿನ ವಿಕ್ಟರ್ ಡ್ಯಾನಿಯನ್ನ ಕರೆದುಕೊಂಡು ಮತ್ತೆ ಫೈಟ್ ರಿಂಗ್ಗೆ ಹೋಗಲಿಕ್ಕೆ ಹೊರಟು ಬಿಡುತ್ತಾರೆ. ಆಗ ರಸ್ತೆ ಮಧ್ಯದಲ್ಲಿ ಡ್ಯಾನಿ ಕಾರಿನ ಸ್ಟೀರಿಂಗ್ ತಿರುಗಿಸಿ ಬಿಡುತ್ತಾನೆ. ಇದರಿಂದ ಕಾರು ತುಂಬಾ ಕೆಟ್ಟ ಆಕ್ಸಿಡೆಂಟ್ ಆಗುತ್ತದೆ. ಆನಂತರ ಡ್ಯಾನಿ ತನ್ನ ಕತ್ತಿನಿಂದ ಆ ಪಟ್ಟಿ ತೆಗೆದ ಮತ್ತು ಓಡಿಕೊಂಡು ಸ್ಯಾಮ್ ಮತ್ತು ವಿಕ್ಟೋರಿಯಾ ಮನೆಗೆ ತಲುಪುತ್ತಾನೆ. ಅಲ್ಲಿ ಅವನು ವಿಕ್ಟೋರಿಯಾಳಿಗೆ ಹೇಳುತ್ತಾನೆ, ನನಗೆ ನನ್ನ ಅಮ್ಮನ ಫೋಟೋ ಸಿಕ್ಕಿದೆ ಅಂತ. ವಿಕ್ಟೋರಿಯಾ ಆ ಫೋಟೋ ನೋಡಿದಾಗ ಅವಳು ಡ್ಯಾನಿಗೆ ಹೇಳುತ್ತಾಳೆ, ನಿನ್ನ ಅಮ್ಮ ತುಂಬಾ ಒಳ್ಳೆ ಫ್ಯಾಮಿಲಿಯ ಮಹಿಳೆ ತರ ಕಾಣುತ್ತಾರೆ ಮತ್ತು ನನಗೆ ಅನ್ನಿಸುತ್ತದೆ ನಿನ್ನ ಅಮ್ಮ ಒಬ್ಬ ಪಿಯಾನೋ ಟೀಚರ್ ಆಗಿದ್ದಳು ಅಂತ. ಯಾಕಂದರೆ ಫೋಟೋದಲ್ಲಿ ಅವಳ ಅಮ್ಮ ಪಿಯಾನೋ ಬಾರಿಸುತ್ತಾ ಕಾಣುತ್ತಾ ಇದ್ದಳು. ಸ್ಯಾಮ್ ಕೂಡ ಅಲ್ಲೇ ಇರುತ್ತಾನೆ ಮತ್ತು ಅವನು ಅವರ ಮಾತು ಕೇಳುತ್ತಾ ಇರುತ್ತಾನೆ. ಆಗ ಸ್ಯಾಮ್ ವಿಕ್ಟೋರಿಯಾಳಿಗೆ ಕೇಳುತ್ತಾನೆ, ಫೋಟೋದಲ್ಲಿ ನಿನಗೆ ಇನ್ನೇನು ಕಾಣಿಸುತ್ತಾ ಇದೆ ಅಂತ. ವಿಕ್ಟೋರಿಯಾ ಫೋಟೋ ನೋಡಿ ಹೇಳುತ್ತಾರೆ, ಡ್ಯಾನಿಯ ಅಮ್ಮ ಈ ಫೋಟೋ ಒಂದು ಆಡಿಟೋರಿಯಂನಲ್ಲಿ ತೆಗೆಸಿಕೊಂಡಿದ್ದಾಳೆ ಅಂತ. ವಿಕ್ಟೋರಿಯಾ ಸ್ಯಾಮ್ಗೆ ಆ ಆಡಿಟೋರಿಯಂನ ಒಂದೊಂದು ಡಿಟೇಲ್ ಕೂಡ ಹೇಳಿ ಬಿಡುತ್ತಾರೆ. ಅದನ್ನ ಕೇಳಿ ಸ್ಯಾಮ್ಗೆ ಅರ್ಥ ಆಗುತ್ತದೆ ಅದು ಯಾವ ಆಡಿಟೋರಿಯಂ ಅಂತ. ಆನಂತರ ಈ ಮೂವರು ಆ ಆಡಿಟೋರಿಯಂಗೆ ತಲುಪುತ್ತಾರೆ. ಅಲ್ಲಿ ಡ್ಯಾನಿಯ ಅಮ್ಮ ಈ ಫೋಟೋ ತೆಗೆಸಿಕೊಂಡಿದ್ದಳು. ಅಲ್ಲಿ ಒಬ್ಬ ಮುದುಕಿ ಲೈಬ್ರೇರಿಯನ್ ಅವರಿಗೆ ಹೇಳುತ್ತಾರೆ, ಈ ಹುಡುಗಿ ವರ್ಷಗಳ ಮೊದಲು ಚೈನಾದಿಂದ ಇಲ್ಲಿಗೆ ಬಂದಿದ್ದಳು ಮತ್ತು ಅವಳು ತುಂಬಾ ಉತ್ತಮ ಪಿಯಾನೋ ಬಾರಿಸುತ್ತಾ ಇದ್ದಳು ಅಂತ. ಆದರೆ ಒಂದು ದಿನ ಅವಳು ಇದ್ದಕ್ಕಿದ್ದ ಹಾಗೆ ಎಲ್ಲಿಯೋ ಮಾಯ ಆದಳು ಮತ್ತು ಅವಳಿಗೆ ಒಬ್ಬ ಮಗನೂ ಇದ್ದ ಮತ್ತು ಅವಳು ಮಾಯ ಆದ ನಂತರ ಅವಳ ಮಗನ ಬಗ್ಗೆ ಕೂಡ ಯಾರಿಗೂ ಏನೂ ಗೊತ್ತಾಗಲಿಲ್ಲ ಅಂತ. ಆ ಮುದುಕಿ ಅವರಿಗೆ ಅವಳ ಇನ್ನೊಂದು ಫೋಟೋ ಕೊಡುತ್ತಾರೆ. ಅದರಲ್ಲಿ ಡ್ಯಾನಿಯ ಅಮ್ಮನ ಮುಖ ಚೆನ್ನಾಗಿ ಕಾಣುತ್ತಾ ಇತ್ತು. ಆನಂತರ ಈ ಜನ ಮನೆಗೆ ವಾಪಸ್ ಬರುತ್ತಾರೆ. ರಾತ್ರಿ ವಿಕ್ಟೋರಿಯಾ ಡ್ಯಾನಿಯ ಕೋಣೆಗೆ ಬಂದಾಗ ಅವಳು ಡ್ಯಾನಿಯನ್ನ ನೋಡುತ್ತಾರೆ. ಅವನು ತನ್ನ ಅಮ್ಮನ ಫೋಟೋ ನೋಡುತ್ತಾ ಅವಳನ್ನ ನೆನಪು ಮಾಡಿಕೊಳ್ಳುತ್ತಾ ಇದ್ದ. ಇದನ್ನ ನೋಡಿ ವಿಕ್ಟೋರಿಯಾ ಕೂಡ ತುಂಬಾ ಎಮೋಷನಲ್ ಆಗಿ ಬಿಡುತ್ತಾರೆ ಮತ್ತು ವಿಕ್ಟೋರಿಯಾ ಡ್ಯಾನಿಯಿಂದ ಅವನ ಅಮ್ಮನ ಫೋಟೋ ತೆಗೆದುಕೊಂಡು ಆ ಫೋಟೋ ಗಮನವಾಗಿ ನೋಡುತ್ತಾರೆ ಮತ್ತು ಪತ್ತೆ ಮಾಡುತ್ತಾರೆ ಆ ಫೋಟೋದಲ್ಲಿ ಅವನ ಅಮ್ಮ ಯಾವ ಮ್ಯೂಸಿಕ್ ಬಾರಿಸುತ್ತಾ ಇದ್ದಳು ಅಂತ. ಈಗ ವಿಕ್ಟೋರಿಯಾ ಡ್ಯಾನಿಯ ಮೊಗದ ಮೇಲೆ ನಗು ತರಲಿಕ್ಕಾಗಿ ಡ್ಯಾನಿಗೆ ಕೇಳುತ್ತಾರೆ, ನಿನ್ನ ಅಮ್ಮ ಯಾವ ಮ್ಯೂಸಿಕ್ ಬಾರಿಸುತ್ತಾ ಇದ್ದಳು ಅಂತ ನೀನು ಕೇಳಬೇಸುತ್ತೀಯಾ ಅಂತ. ಡ್ಯಾನಿ ತಕ್ಷಣ ಹೌದು ಅಂತ ಹೇಳುತ್ತಾನೆ. ಆನಂತರ ವಿಕ್ಟೋರಿಯಾ ಆ ಮ್ಯೂಸಿಕ್ ಬಾರಿಸಲಿಕ್ಕೆ ಶುರು ಮಾಡುತ್ತಾರೆ ಮತ್ತು ಆ ಸಂಗೀತದ ರಾಗ ಡ್ಯಾನಿಯ ಕಿವಿಗೆ ಬಿದ್ದ ತಕ್ಷಣ ಅವನಿಗೆ ತನ್ನ ಬಾಲ್ಯ ಕಣ್ಣಿಗೆ ಕಾಣಲಿಕ್ಕೆ ಶುರು ಆಗುತ್ತದೆ. ಅವನಿಗೆ ನೆನಪು ಆಯಿತು. ಹಲವಾರು ವರ್ಷಗಳ ಮೊದಲು ಅವನು ಚಿಕ್ಕವನಿದ್ದಾಗ ತನ್ನ ಅಮ್ಮನ ಜೊತೆ ಇದ್ದ ಮತ್ತು ಒಂದು ದಿನ ಅವನ ಅಮ್ಮ ಅವನನ್ನ ಸಂಪೂರ್ಣ ಸದ್ದಿಲ್ಲದೆ ಒಂದು ಅಲ್ಮಾರಿಯಲ್ಲಿ ಅಡಗಿಸಿ ಬಿಟ್ಟಿದ್ದಳು. ಆಗ ಕೆಲವು ಗೂಂಡಾಗಳು ಅವರ ಮನೆಗೆ ನುಗ್ಗುತ್ತಾರೆ ಮತ್ತು ಆ ಗೂಂಡಾಗಳಲ್ಲಿ ವಿಕ್ಟರ್ ಕೂಡ ಇದ್ದ ಮತ್ತು ವಿಕ್ಟರ್ ಡ್ಯಾನಿಯ ಅಮ್ಮನಿಗೆ ಕಾಟ ಕೊಡಲಿಕ್ಕೆ ಶುರು ಮಾಡುತ್ತಾನೆ. ಯಾಕಂದರೆ ಡ್ಯಾನಿಯ ಅಮ್ಮ ವಿಕ್ಟರ್ನಿಂದ ಕೆಲವು ಹಣ ಸಾಲ ತೆಗೆದುಕೊಂಡಿದ್ದಳು ಮತ್ತು ಇವತ್ತು ವಿಕ್ಟರ್ ಹಣದ ಬದಲಿಗೆ ಡ್ಯಾನಿಯ ಅಮ್ಮನಿಂದ ಡ್ಯಾನಿಯನ್ನ ಕಸಿದುಕೊಳ್ಳಲು ಬಯಸುತ್ತಾ ಇದ್ದ. ಆದರೆ ಕೆಲವು ಗೂಂಡಾಗಳು ಡ್ಯಾನಿಯನ್ನ ಅವನ ಅಮ್ಮನಿಂದ ಕಸಿದುಕೊಳ್ಳೋಕೆ ಶುರು ಮಾಡಿದ ತಕ್ಷಣ ನಜ್ಯದಲ್ಲಿ ಬಂದು ಡ್ಯಾನಿಯ ಅಮ್ಮ ವಿಕ್ಟರ್ನ ತಡೆಯೋಕೆ ಶುರು ಮಾಡುತ್ತಾರೆ. ಅದರಿಂದ ವಿಕ್ಟರ್ ಸಿಟ್ಟಿಗೆ ಬಂದು ಡ್ಯಾನಿಯ ಅಮ್ಮನನ್ನ ಶೂಟ್ ಮಾಡಿ ಬಿಡುತ್ತಾನೆ ಮತ್ತು ನಂತರ ವಿಕ್ಟರ್ ಡ್ಯಾನಿಯನ್ನ ಎತ್ತಿ ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ. ಇದನ್ನೆಲ್ಲ ನೋಡಿ ಡ್ಯಾನಿಗೆ ಅರ್ಥ ಆಗುತ್ತದೆ, ನನ್ನ ಈ ಸ್ಥಿತಿಗೆ ಕಾರಣ ಮತ್ತು ನನ್ನ ಅಮ್ಮನನ್ನ ಕೊಂದವನು ಬೇರ್ಯಾರೂ ಅಲ್ಲ ವಿಕ್ಟರ್ ಮಾತ್ರ ಅಂತ. ಮತ್ತು ಈಗ ಈ ಎಲ್ಲಾ ಮಾತುಗಳನ್ನ ಡ್ಯಾನಿ ಸ್ಯಾಮ್ ಮತ್ತು ವಿಕ್ಟೋರಿಯಾಳಿಗೆ ಹೇಳಿ ಬಿಡುತ್ತಾನೆ ಮತ್ತು ಅವರಿಗೆ ಹೇಳುತ್ತಾನೆ, ನಾವು ಬೇಗ ಸಾಮಾನು ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೋಗಬೇಕು ಅಂತ. ಆ ಜನ ನಮ್ಮನ್ನ ಹುಡುಕುತ್ತಾ ಇರುತ್ತಾರೆ. ಅವರು ಇಲ್ಲಿಗೆ ಬಂದರೆ ನನ್ನ ಜೊತೆ ನಿಮ್ಮಿಬ್ಬರನ್ನ ಕೂಡ ಹೊಡೆದು ಬಿಡುತ್ತಾರೆ ಅಂತ. ಇನ್ನೊಂದು ಕಡೆ ನಾವು ವಿಕ್ಟರ್ನ ನೋಡುತ್ತೀವಿ. ಅವನು ಆ ಮಾರ್ಕೆಟ್ಗೆ ತಲುಪುತ್ತಾನೆ. ಅಲ್ಲಿಂದ ಡ್ಯಾನಿ ಶಾಪಿಂಗ್ ಮಾಡುತ್ತಾ ಇದ್ದ. ವಿಕ್ಟರ್ ಅಲ್ಲಿನ ಒಬ್ಬ ಎಂಪ್ಲಾಯಿಗೆ ಡ್ಯಾನಿಯ ಫೋಟೋ ತೋರಿಸಿ ಹೇಳುತ್ತಾನೆ, ನೀನು ನನಗೆ ಈ ಮನುಷ್ಯನ ಅಡ್ರೆಸ್ ಕೊಡದಿದ್ದರೆ ನಿನ್ನ ಹೊಡೆದು ಬಿಡುತ್ತೀನಿ ಅಂತ. ಹೆದರಿ ಆ ಎಂಪ್ಲಾಯಿ ವಿಕ್ಟರ್ಗೆ ಡ್ಯಾನಿಯ ಅಡ್ರೆಸ್ ಕೊಟ್ಟು ಬಿಡುತ್ತಾರೆ. ಈಗ ಇವರು ಇಲ್ಲಿಂದ ಹೊರಡಲಿಕ್ಕೆ ಹೊರಟ ತಕ್ಷಣ
ವಿಕ್ಟರ್ನ ಗೂಂಡಾಗಳು ಸ್ಯಾಮ್ನ ಮನೆ ಹೊರಗೆ ತಲುಪಿ ಬಿಡುತ್ತಾರೆ. ಈಗ ಡ್ಯಾನಿ ಬೇಗ ವಿಕ್ಟೋರಿಯಾ ಮತ್ತು ಸ್ಯಾಮ್ನನ್ನ ಒಂದು ಕಪ್ ಬೋರ್ಡ್ನಲ್ಲಿ ಬಂದಿ ಮಾಡುತ್ತಾನೆ ಮತ್ತು ತಾನು ಎಡುತ್ತಾ ಆ ಮನೆಯಿಂದ ಹೊರಗೆ ಬಂದು ಇನ್ನೊಂದು ಮನೆಗೆ ಹೋಗುತ್ತಾನೆ. ಡ್ಯಾನಿ ಯಾವ ಮನೆಯಲ್ಲಿ ಇದ್ದ ಅಂತ ವಿಕ್ಟರ್ಗೆ ಗೊತ್ತಾಗಬಾರದು ಅಂತ ಹೊರಗೆ ಹೋಗಿ ಡ್ಯಾನಿ ಆ ಗೂಂಡಾಗಳ ಜೊತೆ ಫೈಟ್ ಮಾಡಲಿಕ್ಕೆ ಶುರು ಮಾಡುತ್ತಾನೆ. ಆದರೆ ಆ ಗೂಂಡಾಗಳು ನಿಲ್ಲೋ ಹೆಸರೇ ಇಲ್ಲ ಅನ್ನಿಸುತ್ತಿತ್ತು. ವಿಕ್ಟರ್ ಇಡೀ ನಗರ ಡ್ಯಾನಿ ಹಿಂದೆ ಇದ್ದಾರೆ ಅಂತ. ಆದರೆ ಡ್ಯಾನಿ ಕೂಡ ಸೋಲು ಒಪ್ಪಿಕೊಳ್ಳದೆ ಒಬ್ಬೊಬ್ಬರನ್ನ ಹಿಡ್ಕೊಂಡು ವಿಕ್ಟರ್ನ ಎಲ್ಲ ಜನರನ್ನ ಹೊಡೆದು ಬಿಡುತ್ತಾನೆ. ವಿಕ್ಟರ್ ನೋಡುತ್ತಾನೆ ಡ್ಯಾನಿ ಅವನ ಎಲ್ಲ ಗೂಂಡಾಗಳನ್ನ ಹೊಡೆದು ಬಿಟ್ಟ ಅಂತ. ಆಗ ವಿಕ್ಟರ್ ತನ್ನ ಸ್ವಭಾವಕ್ಕಿಂತ ಖತರ್ನಾಕ್ ಫೈಟರ್ ನ ಡ್ಯಾನಿಯನ್ನ ಹೊಡೆಯೋಕೆ ಕಳುಹಿಸುತ್ತಾನೆ ಮತ್ತು ಇಬ್ಬರ ಮಧ್ಯ ಫೈಟ್ ಶುರು ಆಗುತ್ತದೆ. ಇಲ್ಲಿ ಇಬ್ಬರ ಮಧ್ಯ ಜಬರ್ದಸ್ತ್ ಫೈಟ್ ಆಗುತ್ತದೆ ಮತ್ತು ಆ ಫೈಟರ್ ನ ಫೈಟಿಂಗ್ ಸ್ಕಿಲ್ಸ್ ನೋಡಿ ಅನ್ನಿಸುತ್ತಾ ಇತ್ತು ಅವನಿಗೆ ಡ್ಯಾನಿಯ ವೀಕ್ನೆಸ್ ಗೊತ್ತಿದೆ ಅಂತ. ಅದಕ್ಕೆ ಇವತ್ತು ಡ್ಯಾನಿಗೆ ಅವನ ಚಕ್ಕರ್ ನ ಫೈಟರ್ ಸಿಕ್ಕಿದ್ದ. ಆ ಫೈಟರ್ ಡ್ಯಾನಿಯನ್ನ ಹೊಡೆದು ಅವನ ಸ್ಥಿತಿ ಖರಾಬ್ ಮಾಡಿ ಬಿಡುತ್ತಾನೆ. ಆದರೂ ಡ್ಯಾನಿ ಸೋಲು ಒಪ್ಪಿಕೊಳ್ಳಲಿಲ್ಲ ಮತ್ತು ಅವನು ತನ್ನ ಕೊನೆ ಉಸಿರಿನ ತನಕ ಫೈಟ್ ಮಾಡುತ್ತಾ ಇದ್ದ. ಸಾಕಷ್ಟು ಹೊತ್ತು ಫೈಟ್ ನಡೆದ ನಂತರ ಕೊನೆಯಲ್ಲಿ ಡ್ಯಾನಿ ಆ ಫೈಟರ್ನ ಕೂಡ ಹೊಡೆದು ಬಿಡುತ್ತಾನೆ. ತನ್ನ ಎಲ್ಲ ಫೈಟರ್ಗಳನ್ನ ಸಾಯುತ್ತಾ ನೋಡಿ ವಿಕ್ಟರ್ ತುಂಬಾ ಸಿಟ್ಟಾಗುತ್ತಾನೆ ಮತ್ತು ಈಗ ಅವನೇ ಖುದ್ದು ಡ್ಯಾನಿ ಜೊತೆ ಫೈಟ್ ಮಾಡಲಿಕ್ಕೆ ಬರುತ್ತಾನೆ ಮತ್ತು ಡ್ಯಾನಿಯನ್ನ ನೋಡಿದ ತಕ್ಷಣ ವಿಕ್ಟರ್ ಅವನ ಮೇಲೆ ಗುಂಡು ಹಾರಿಸಲಿಕ್ಕೆ ಶುರು ಮಾಡುತ್ತಾನೆ. ಆದರೆ ಡ್ಯಾನಿ ಹೇಗೋ ಮಾಡಿಕೊಂಡು ತನ್ನ ಉಳಿಸಿಕೊಂಡು ಅಲ್ಲಿಂದ ಓಡಿ ಬಿಡುತ್ತಾನೆ. ಆದರೆ ವಿಕ್ಟರ್ ಕೂಡ ಅವನ ಬೆನ್ನ ಬಿಡಲಿಲ್ಲ ಮತ್ತು ಅವನು ನೇರ ಆ ಮನೆಗೆ ನುಗ್ಗಿ ಬಿಡುತ್ತಾನೆ. ಅಲ್ಲಿ ಡ್ಯಾನಿ, ವಿಕ್ಟೋರಿಯಾ ಮತ್ತು ಸ್ಯಾಮ್ ಜೊತೆ ಇರುತ್ತಾ ಇದ್ದ. ವಿಕ್ಟರ್ಗೆ ಅಲ್ಲಿ ನೆಲದ ಮೇಲೆ ಡ್ಯಾನಿ ಹೆಪಟ್ಟಿ ಸಿಕ್ಕಿಬಿಡುತ್ತದೆ. ಇದನ್ನ ನೋಡಿ ವಿಕ್ಟರ್ಗೆ ಗೊತ್ತಾಗಿ ಬಿಡುತ್ತದೆ ಡ್ಯಾನಿ ಈ ಮನೆಯಲ್ಲೇ ಇರುತ್ತಾ ಇದ್ದ ಅಂತ. ಮತ್ತು ಆಗ ವಿಕ್ಟರ್ ಡ್ಯಾನಿಯನ್ನ ನೋಡಿ ಬಿಡುತ್ತಾನೆ. ಇದನ್ನ ನೋಡಿ ವಿಕ್ಟರ್ ಅವನ ಮೇಲೆ ಗನ್ ಪಾಯಿಂಟ್ ಮಾಡುತ್ತಾನೆ ಮತ್ತು ವಿಕ್ಟರ್ ಡ್ಯಾನಿಗೆ ಹೇಳುತ್ತಾನೆ, ಇದು ನಿನ್ನ ಮನೆ ಅಲ್ಲ, ನೀನು ಆ ಪಂಜರಕ್ಕಾಗಿ ಮಾಡಿದೀಯ. ನೀನು ಹೊರಗೆ ಯಾರ ಜೊತೆ ಇದ್ದರೂ ನೀನು ಅವರಿಗೆ ಡೆಂಜರ್ ತರುತ್ತೀಯ. ಹೇಗೆ ನೀನು ಈ ಜನರಿಗೆ ಡೆಂಜರ್ ತಂದ ತರ. ಮತ್ತು ಈಗ ನಿನ್ನ ಕಾರಣ ಈ ಜನ ಸಾಯೋಕೆ ಹೊರಟಿದ್ದಾರೆ. ಆದರೆ ಇವತ್ತು ನಾನು ನಿನಗೆ ಒಂದು ಚಾನ್ಸ್ ಕೊಡುತ್ತೀನಿ. ನೀನು ನನ್ನ ಜೊತೆ ಮನೆಗೆ ಬಂದರೆ ನಾನು ಈ ಜನರನ್ನ ಜೀವ ಸಮೇತ ಬಿಟ್ಟು ಬಿಡುತ್ತೀನಿ ಅಂತ. ಇದನ್ನೆಲ್ಲ ಸ್ಯಾಮ್ ಮತ್ತು ವಿಕ್ಟೋರಿಯಾ ಕೂಡ ಸುಮ್ಮನೆ ಕೇಳುತ್ತಾ ಇದ್ದರು. ವಿಕ್ಟರ್ ನಗುತ್ತಾ ಡ್ಯಾನಿಯನ್ನ ಮರುಳು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾನೆ ಮತ್ತು ಪಟ್ಟಿ ತೆಗೆದು ಡ್ಯಾನಿಗೆ ಹೇಳುತ್ತಾನೆ, ನನ್ನ ಜೊತೆ ಬಾ. ನಿನ್ನ ನಿಜವಾದ ದುನಿಯಾ ಇದಲ್ಲ, ಬದಲಿಗೆ ಆ ಪಂಜರದ ಜೀವನ. ಅಲ್ಲಿ ನೀನು ಖುಷಿಯಾಗಿ ಇರುತ್ತೀಯ ಮತ್ತು ನೀನು ನನ್ನ ಜೊತೆ ಹೋಗದಿದ್ದರೆ ನೀನು ಇಲ್ಲಿ ಯಾರ ಜೊತೆ ಇರುತ್ತೀಯೋ ಅವರನ್ನ ಸಾಯಿಸ್ತೀನಿ ಅಂತ. ಇದನ್ನ ಕೇಳಿ ಡ್ಯಾನಿ ಗಾಬರಿ ಆಗುತ್ತಾನೆ ಮತ್ತು ಅವನು ವಿಕ್ಟೋರಿಯಾ ಮತ್ತು ಸ್ಯಾಮ್ನ ಜೀವ ಉಳಿಸೋಕ್ಕಾಗಿ ವಾಪಸ್ ವಿಕ್ಟರ್ ಹತ್ತಿರ ಹೋಗುತ್ತಾನೆ. ಈಗ ವಿಕ್ಟರ್ ಅವನಿಗೆ ಪಟ್ಟಿ ಹಾಕಲಿಕ್ಕೆ ಹೊರಟ ತಕ್ಷಣ ಡ್ಯಾನಿ ವಿಕ್ಟರ್ನ ಕೈ ತಡೆದುಕೊಂಡು ಹೇಳುತ್ತಾನೆ, ಈಗ ಇನ್ನು ಮೇಲೆ ಇದೇ ನನ್ನ ಮನೆ ಅಂತ. ಹಾಗೆ ಹೇಳಿದ ನಂತರ ಅವನು ವಿಕ್ಟರ್ ಮೇಲೆ ಅಟ್ಯಾಕ್ ಮಾಡಿ ಬಿಡುತ್ತಾನೆ ಮತ್ತು ವಿಕ್ಟರ್ ನನ್ನ ಚೆನ್ನಾಗಿ ತಳಿಸಲಿಕ್ಕೆ ಶುರು ಮಾಡುತ್ತಾನೆ. ಯಾಕಂದರೆ ಇವತ್ತು ಡ್ಯಾನಿ ವಿಕ್ಟರ್ನ ಹತ್ರ ತನ್ನ ಅಮ್ಮನ ಸೇಡು ತೆಗೆದುಕೊಳ್ಳಬೇಕಿತ್ತು. ಈಗ ಡ್ಯಾನಿ ವಿಕ್ಟರ್ನ ಹೊಡೆಯೋಕೆ ಹೊರಟ ತಕ್ಷಣ ಸ್ಯಾಮ್ ಮತ್ತು ವಿಕ್ಟೋರಿಯಾ ಅವನನ್ನ ಹಾಗೆ ಮಾಡದ ಹಾಗೆ ತಡೆದು ಬಿಡುತ್ತಾರೆ. ವಿಕ್ಟರ್ ಅವನನ್ನ ರಿಸ್ಕ್ ಮಾಡಲಿಕ್ಕೆ ಹೇಳಿದ. ಡ್ಯಾನಿ ತನ್ನ ಅಮ್ಮನ ನೆನಪು ಮಾಡಿಕೊಳ್ಳುತ್ತಾ ಹೇಳಿದ, ನಾನು ಅವಳ ಜೊತೆ ಏನೇನು ಮಾಡಿದೆ, ನಾನು ಪ್ರತಿದಿನ ಅವಳ ಜೊತೆ ತಪ್ಪು ಮಾಡುತ್ತಾ ಇದ್ದೆ ಅಂತ. ಇದನ್ನ ಕೇಳಿ ಡ್ಯಾನಿ ತನ್ನ ಕೋಪ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಇದಕ್ಕೆ ಮೊದಲು ಡ್ಯಾನಿ ವಿಕ್ಟರ್ನ ಜೀವ ತೆಗೆಯಲಿಕ್ಕೆ ಹೋಗುತ್ತಿದ್ದ. ಸ್ಯಾಮ್ ಅವನ ಬಾಯಿ ಬಂದ್ ಮಾಡಲಿಕ್ಕಾಗಿ ಅವನ ತಲೆ ಮೇಲೆ ಒಂದು ಫ್ಲವರ್ ಪಾಟ್ ಬಡಿದು ಬಿಟ್ಟ. ಇದರಿಂದ ಅವನ ಪ್ರಜ್ಞೆ ತಪ್ಪಿತು. ಈಗ ಡ್ಯಾನಿಯನ್ನ ಭಡಕಾಯಿಸಲಿಕ್ಕೆ ಯಾರೂ ಇರಲಿಲ್ಲ. ಅದಕ್ಕೆ ಅವನು ಶಾಂತ ಆಗುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಪೊಲೀಸ್ ಬರುತ್ತದೆ ಮತ್ತು ಪೊಲೀಸ್ ವಿಕ್ಟರ್ನ ಹಿಡಿದು ಜೀವಮಾನ ಜೈಲಿಗೆ ಹಾಕಿ ಬಿಡುತ್ತದೆ. ಈ ರೀತಿ ದಿನಗಳು ಕಳೆಯುತ್ತಾ ಹೋಗುತ್ತವೆ ಮತ್ತು ಡ್ಯಾನಿಗೆ ಈಗ ಒಂದು ಹೊಸ ಫ್ಯಾಮಿಲಿ ಸಿಕ್ಕಿಬಿಟ್ಟಿತ್ತು. ಡ್ಯಾನಿ ಈಗ ತುಂಬಾ ಖುಷಿಯಾಗಿ ಇರುತ್ತಾನೆ. ಯಾಕಂದರೆ ಈಗ ಅವನು ಆ ನರಕದ ಜೀವನದಿಂದ ಪೂರ್ತಿ ಫ್ರೀ ಆಗಿಬಿಟ್ಟಿದ್ದ. ಮೂವಿಯ ಎಂಡ್ನಲ್ಲಿ ನಾವು ನೋಡುತ್ತೀವಿ, ಇವತ್ತು ವಿಕ್ಟೋರಿಯಾಳ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಾವಿರಾರು ಜನ ಬಂದಿದ್ದಾರೆ. ಆದರೆ ಮ್ಯೂಸಿಕ್ ಶುರು ಆಗುವ ಮುನ್ನ ವಿಕ್ಟೋರಿಯಾ ಹೇಳುತ್ತಾಳೆ, ಇವತ್ತಿನ ನನ್ನ ಈ ಮ್ಯೂಸಿಕ್ ನಾನು ನನ್ನ ಒಬ್ಬ ಸ್ಪೆಷಲ್ ಮನುಷ್ಯನಿಗೆ ಡೆಡಿಕೇಟ್ ಮಾಡುತ್ತಾ ಇದ್ದೀನಿ ಅಂತ. ಆಗ ಡ್ಯಾನಿ ಸ್ಯಾಮ್ಗೆ ಹೇಳುತ್ತಾನೆ, ಅವಳು ನಿಮ್ಮ ಬಗ್ಗೆ ಮಾತಾಡುತ್ತಾ ಇದ್ದಾಳೆ ಅಂತ. ಆದರೆ ಸ್ಯಾಮ್ ಹೇಳುತ್ತಾನೆ, ಇಲ್ಲ, ಅವಳು ನಿನ್ನ ಬಗ್ಗೆ ಮಾತಾಡುತ್ತಾ ಇದ್ದಾಳೆ, ಯಾಕಂದರೆ ನೀನು ಅವಳಿಗೆ ಸ್ವಭಾವಕ್ಕಿಂತ ಸ್ಪೆಷಲ್ ಅಂತ. ಆನಂತರ ನಾವು ನೋಡುತ್ತೀವಿ ವಿಕ್ಟೋರಿಯಾ ಅದೇ ಮ್ಯೂಸಿಕ್ ಬಾರಿಸುತ್ತಾಳೆ. ಅದನ್ನ ಡ್ಯಾನಿಯ ಅಮ್ಮ ಬರೆದಿದ್ದಳು. ಇದನ್ನ ನೋಡಿ ಡ್ಯಾನಿ ತುಂಬಾ ಖುಷಿ ಆಗುತ್ತಾನೆ. ಇದರ ಜೊತೆಗೆ ಈ ಕತೆ ಮುಗಿದು ಬಿಡುತ್ತದೆ.